ಸ್ವಾಮಿ ಎದುರು ನೋಡುತ್ತಾ ಕಾಯುತ್ತಾ ಇದ್ದೇವಪ್ಪ. ನಮ್ಮ ಮಧ್ಯದಲ್ಲಿ ಇಳಿದು ಬಾ ಸ್ವಾಮಿ. ದೇವರೇ, ನಮ್ಮ ಮಧ್ಯದಲ್ಲಿ ಇಳಿದು ಬಂದಿರುವ ದೇವರೇ, ನಮ್ಮ ಹೃದಯಕ್ಕೆ ಆಹ್ವಾನಿಸುತ್ತೇವಪ್ಪ, ಆಹ್ವಾನಿಸುತ್ತೇವೆ ಸ್ವಾಮಿ. ಅಪ್ಪ, ನಮ್ಮ ಹೃದಯದಲ್ಲಿ ಆಹ್ವಾನಿಸುತ್ತೇವೆ. ಪಾಪಗಳನ್ನು ತೊಳೆದಪ್ಪ, ನಮ್ಮ ಹೃದಯಕ್ಕೆ ಬಾ ಸ್ವಾಮಿ. ಹೃದಯಕ್ಕೆ ಬಾ ಸ್ವಾಮಿ, ನಮ್ಮ ಹೃದಯದಲ್ಲಿ ವಾಸ ಮಾಡು ಸ್ವಾಮಿ. ಅನೇಕ ತೊಂದರೆಗಳಪ್ಪ, ಅನೇಕ ಸೈತಾನಿನ ಸ್ವಾಮಿ ಶಾಪದ ಕಟ್ಟುಗಳಪ್ಪ, ಈ ಎಲ್ಲ ಶಾಪದ ಕಟ್ಟುಗಳನ್ನು, ಸೈತಾನಿನ ತಂತ್ರಗಳನ್ನು ಸ್ವಾಮಿ ಯೇಸುವಿನ ನಾಮದಲ್ಲಿ ಸ್ವಾಮಿ ವಿನಾಶವಾಗದೇ ಇರುವ ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗಲಿ ಸ್ವಾಮಿ. ವಿಮೋಚಕನಾಗಿರುವ ನೀವೇ, ವಿಮೋಚಕನಾಗಿರುವ ನೀವೇ ನಿಮ್ಮ ಹಸ್ತದಲ್ಲಿ ನಮ್ಮನ್ನು ಸ್ವಾಮಿ ಸಮರ್ಪಿಸುತ್ತಿದ್ದೇವಪ್ಪ. ಕಳೆದ ವಾರ ಕರ್ತನಲ್ಲಿ ಪ್ರಿಯರೇ, ನಾವು ಅರಿಯದೆ ಪಾಪಗಳು ಮಾಡಿರಬಹುದು, ಏನಾದ್ರೂ ಬಾಯಿಂದ ಹೊರಗೆ ಬಂದಿರಬಹುದು, ಪಾಪದ ಮಾತುಗಳು ಹೊರಗೆ ಬಂದಿರಬಹುದು. ನಮ್ಮನೆ ಪರೀಕ್ಷಿಸಿ ನೋಡೋಣ ಪ್ರಿಯರೇ, ನಮ್ಮನೆ ಪರೀಕ್ಷಿಸಿ ನೋಡೋಣ. ದೇವರೇ, ನನ್ನನ್ನು ಕ್ಷಮಿಸಪ್ಪ, ನನ್ನನ್ನು ಕ್ಷಮಿಸು. ವಿಮೋಚಕನೇ, ನನ್ನನ್ನು ಕ್ಷಮಿಸು. ಈ ಸೈತಾನಿನ ತಂತ್ರದಿಂದ ನನಗೆ ಮುಕ್ತಿ ನೀಡು. ಅನೇಕರಿಗೆ ಮುಕ್ತಿ ಇಲ್ಲದೆ ಆ ಮುಕ್ತಿ ಪಡೆದುಕೊಳ್ಳಲು, ಬಿಡುಗಡೆಯನ್ನು ಪಡೆದುಕೊಳ್ಳಲು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತಿರುವ ಸಮಯಗಳು ಕರ್ತನಲ್ಲಿ. ₹1 ಖರ್ಚಿಲ್ಲದೆ ಸ್ವಂತ ರಕ್ತವನ್ನು ಸುರಿಸಿದ ದೇವರು ನಿನ್ನ ಪಾಪದ ಬಿಡುಗಡೆಗಾಗಿ, ನಿನ್ನನ್ನು ವಿಮೋಚಿಸಲು ನಿನಗೆ ರಕ್ಷಕನಾಗಿ ಬಂದಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು. ನೆನಪಿಸಿ ನೋಡಿ, ನೆನಪಿಸಿ ನೋಡಿ. ದೇವರು ನಮಗಾಗಿ ಬಲಿಯಾದ ಆ ಕೃಪೆಯನ್ನು ನೆನಪಿಸಿ ನೋಡಿ. ಕೀರ್ತನೆ 50:23 ಈ ರೀತಿಯಾಗಿ ಹೇಳುತ್ತದೆ, ಸ್ತೋತ್ರ ಯಜ್ಞವನ್ನು ಸಲ್ಲಿಸುವವನು ಯೋಗ್ಯನು, ದೇವರ ಸಮ್ಮುಖದಲ್ಲಿ ಯೋಗ್ಯನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಬಾಯಿಗಳನ್ನು ತೆರೆದು ಸ್ತೋತ್ರವನ್ನು ಸಲ್ಲಿಸುತ್ತೇವೆ.
ಬಾಯಿಗಳನ್ನು ತೆರೆದು ಸ್ತೋತ್ರವನ್ನು ಸಲ್ಲಿಸುವವರೇ, ಗೌರವವಾಗಿರಲಿಕ್ಕೆ ಬರಲಿಲ್ಲ, ನಾವು ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ದೇವರನ್ನು ಕಣ್ಣಿಂಬಡಿಯಂತೆ ಕಾದಿಯಲ್ಲಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಕುಟುಂಬವನ್ನು ನಡೆಸಿದೆಯಲ್ಲ, ನಿನಗೆ ಸ್ತೋತ್ರ. ಪಾಪದ ಬಲೆಯನ್ನು ಬಿಡಿಸಿದೆಯಲ್ಲ, ನಿನಗೆ ಸ್ತೋತ್ರ ಅಪ್ಪ. ವ್ಯಾಧಿ ಎಲ್ಲ ಅನುಭವಗಳನ್ನು ಕಾಡುತ್ತಿರುವ ಸಮಯದಲ್ಲಿ, ಈ ಸ್ತೋತ್ರಗಳ ಹುಡುತ್ತಿರುವ ಸಮಯದಲ್ಲಿ ನನ್ನನ್ನು ಎಲ್ಲ ಬಲೆಯಿಂದ ಬಿಡಿಸಿ ನನ್ನನ್ನು ನಡೆಸಿದೆಯಲ್ಲಪ್ಪ, ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಸ್ತೋತ್ರ ಸ್ವಾಮಿ ಎಂಬುದಾಗಿ ಸ್ತೋತ್ರ ಅರ್ಪಿಸುತ್ತಾ ಇರೋಣ. ಕರ್ತನಲ್ಲಿ ಪ್ರಿಯರೇ, ದೇವರು ಧಾರಾಳವಾಗಿ ನಮ್ಮನ್ನು ಆಶೀರ್ವದಿಸಲು ಇಳಿದು ಬಂದಿದ್ದಾನೆ, ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ಆದ್ರೆ ನಮ್ಮ ಹೃದಯಗಳು ಹೇಗಿದೆ ಎಂಬುದಾಗಿ ನಾವು ಪರೀಕ್ಷಿಸಿ ನೋಡಬೇಕಲ್ವಾ? ನಮ್ಮ ಹೃದಯಗಳನ್ನು ನಾವು ಪರೀಕ್ಷಿಸಿ ನೋಡೋಣ. ದೇವರೇ, ನನ್ನ ಹೃದಯದಲ್ಲಿ ಕಪ್ಪು ಚುಕ್ಕೆ ಕಾಣಕೊಡುತ್ತಿದೆ ಅಪ್ಪ. ಆ ಕಪ್ಪು ಚುಕ್ಕೆಯನ್ನು ಯೇಸುವಿನ ನಾಮದಲ್ಲಿ ನಿಮ್ಮ ರಕ್ತದಿಂದ ತೆಗೆದುಹಾಕು ಸ್ವಾಮಿ. ಕೇಳಿಕೊಳ್ಳೋಣ ಪ್ರಿಯರೇ, ಕೇಳಿಕೊಳ್ಳೋಣ ಪ್ರಿಯರೇ. ದೇವರ ಸಮ್ಮುಖದಲ್ಲಿ ನಾವು ಮೌನವಾಗಿ ಕುಳಿತುಕೊಳ್ಳಲಿಕ್ಕೆ ಬರಲಿಲ್ಲ. ನಾವು ಕೇಳಿಕೊಳ್ಳೋಣ, ದೇವರೇ, ನನ್ನ ಕಪ್ಪು ಚುಕ್ಕೆ ಹೃದಯದಲ್ಲಿರುವ ಕಪ್ಪು ಚುಕ್ಕೆ ಯೇಸುವಿನ ನಾಮದಲ್ಲಿ ತೊಲಗಿಸು ಎಂಬುದಾಗಿ ಕೇಳಿಕೊಳ್ಳೋಣ. ಪವಿತ್ರವಾಗಿರುವವರು ಮಾತ್ರವೇ ಪವಿತ್ರವಾದ ದೇವರನ್ನು ದರ್ಶನ ಮಾಡಲು ಸಾಧ್ಯ. ಇಲ್ಲದೆ ಹೋದ್ರೆ, ನಮ್ಮ ಹೃದಯ ಪವಿತ್ರವಾಗಿ ಕಾಣಕೊಳ್ಳದೆ ಹೋದ್ರೆ, ನಮ್ಮ ಮಧ್ಯದಲ್ಲಿ ಇಳಿದು ಬಂದಿರುವ ದೇವರು ನಮ್ಮ ಹೃದಯಕ್ಕೆ ಆಹ್ವಾನಿಸಲು ನಮ್ಮ ಕೈಯಲ್ಲಿ ಆಗುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರು ಪರಿಶುದ್ಧವಾಗಿರುವ ಸ್ಥಳದಲ್ಲಿ ದೇವರು ಬರುವುದು. 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ಅಶುದ್ಧತೆಗೆ ನಮ್ಮನ್ನು ಆರಿಸಿಕೊಂಡಿಲ್ಲ, ಪರಿಶುದ್ಧತೆಗೆ ನಮ್ಮನ್ನು ಆರಿಸಿಕೊಂಡಿರುವುದು. ನಾವು ಪರಿಶುದ್ಧರಾಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ನಾವು ಪರಿಶುದ್ಧರಾಗಿರಬೇಕು. ದೇವರೇ, ನಿಮ್ಮ ಪಾದದಲ್ಲಿ ಎಲ್ಲರನ್ನು ಅರ್ಪಿಸುತ್ತೇನೆ ಅಪ್ಪ. ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸು, ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸು, ನಿನ್ನ ಹಾಗೆ ನಮ್ಮನ್ನು ಮಾಡು ಸ್ವಾಮಿ ಎಂಬುದಾಗಿ ಎಲ್ಲರೂ ಪ್ರಾರ್ಥಿಸುತ್ತಿರುವ ಸಮಯದಲ್ಲಿ ದೇವರೇ, ಈ ಆರಾಧನೆಯನ್ನು ಆಶೀರ್ವದಿಸು ಎಂಬುದಾಗಿ ಯಾರಾದ್ರೂ ಒಬ್ಬರು ಪವಿತ್ರಾತ್ಮನ ಪ್ರೇರಣೆಯಿಂದ ಯಾರಾದ್ರೆ ಆಶೀರ್ವಾದಕ್ಕಾಗಿ ಶಬ್ದವನ್ನು ಎಬ್ಬಿಸಿ ಪ್ರಾರ್ಥಿಸಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಅವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಎದ್ದು ನಿಂತು ಒಂದು ಹಾಡನ್ನಾಡೋಣ. ಆತ್ಮ ಸ್ವರೂಪನೇ, ಪ್ರಿಯ ಆತ್ಮ ಸ್ವರೂಪನೇ ಎಂಬುದಾಗಿ ನಾವು ಆಡುವಾಗ ಕರಗಳನ್ನು ಎತ್ತಿ ದೇವರನ್ನು ಆರಾಧಿಸುವವರು ದೇವರನ್ನು ಆರಾಧಿಸಿ. ಸಹೋದರಿ ರೇಚಲಮ್ಮ ಅವರಿಗೆ, ಮಾಲಮ್ಮ ಅವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಎಷ್ಟೋ ಜನ ಮೃತಪಟ್ಟಿದ್ದಾರೆ, ಎಷ್ಟೋ ಜನ ಮರಣ ಹೊಂದಿದ್ದಾರೆ. ಪ್ರಬಲವಾದ ಪಾಸ್ಟರ್ ಅಪ್ಪದೊರೆ ಎಂಬುವರು, ಅವರು ನಿನ್ನೆ ದಿನದಲ್ಲಿ ದೇವರ ಸಮ್ಮುಖದಲ್ಲಿ ಸೇರಿದ್ದಾರೆ. ಮೋಹನ್ ಸಿಲಾಸರ್ ಅವರ ಆಪ್ತರು, ಮೋಹನ್ ಸಿಲಾಸರ್ ಅವರ
ಜೊತೆಯಲ್ಲಿ ದೇವರ ಸೇವೆ ಮಾಡಿದವರು 70 ಚಿಲ್ಲರೆ ವಯಸ್ಸಿರ್ಬೋದು. ನಿನ್ನೆ ದಿನದಲ್ಲಿ ಅವರು ದೇವರ ಸಮ್ಮುಖಕ್ಕೆ ಸೇರಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ನಮಗೆ ಗೊತ್ತಿದ್ದ ಹಾಗೆ, ನಾವು ಕೇಳಲ್ಪಟ್ಟ ಹಾಗೆ ಎಷ್ಟೋ ಜನರು ಪ್ರಪಂಚ ಬಿಟ್ಟು ಹೋಗುತ್ತಿದ್ದಾರೆ. ಪ್ರತಿದಿನ ನಿಮಿಷದ ಲೆಕ್ಕ ನಾವು ಹೇಳ್ಬೋದು. ಆದ್ರೆ ನಾವು ದೇವರ ಸಮ್ಮುಖದಲ್ಲಿ ಬಂದಿರುವುದು ದೇವರ ಕೃಪೆ ಒಂದು ಮಾತ್ರ. ಅದನ್ನು ನೆನಪಿಸಿಕೊಂಡು ನಾವು ದೇವರಿಗೆ ನಾವು ಏನ್ ಸಲ್ಲಿಸಬೇಕು? ಸ್ತೋತ್ರವನ್ನು ಸಲ್ಲಿಸಬೇಕು. ಕರ್ತನಲ್ಲಿ ಪ್ರಿಯರೇ, ನಾವು ಮೌನವಾಗಿ ಇರ್ಲಿಕ್ಕೆ ಬರ್ಲಿಲ್ಲ. ನಾವು ಒಬ್ಬರು ನೋಡೋದ್ ಬೇಕಾಗಿಲ್ಲ. ನಾವು ದೇವರನ್ನು ದೃಷ್ಟಿಸಿದ್ರೆ ಸಾಕು. ದೇವರನ್ನು ದೃಷ್ಟಿಸುವವರು ಎಂದಿಗೂ ನಾಚಿಕೆ ಕೆಡೋದಿಲ್ಲ. ಅವರು ಎಂದಿಗೂ ಕೆಳಗೆ ಕೊಡುವುದಿಲ್ಲ. ಅವರ ಮುಖವು ಎಂದಿಗೂ ಲಜ್ಜೆ ಹೊಂದುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಾವು ದೇವರನ್ನು ದೃಷ್ಟಿಸೋಣ. ಯಾರು ನಾಡುವಾಗ ಪೂರ್ಣ ಹೃದಯದಿಂದ ದೇವರಿಗೆ ನಮ್ಮನ್ನು ಅರ್ಪಿಸೋಣ. ದೇವರನ್ನು ನಿನ್ನ ಪಾದದಲ್ಲಿ ಸಮರ್ಪಿಸುತ್ತೇನೆ ಸ್ವಾಮಿ. ಜೇಡಿ ಮಣ್ಣಾಗಿ ದೇವರ ಕರದಲ್ಲಿ ನಮ್ಮನ್ನು ಸಮರ್ಪಿಸೋಣ. ದೇವರು ನಮ್ಮನ್ನು ಸೃಷ್ಟಿಸಲಿ, ಮತ್ತೊಂದು ಆವರ್ತಿ ದೇವರು ನಮ್ಮನ್ನು ಸೃಷ್ಟಿಸಲಿ. ಹೊಸ ಸೃಷ್ಟಿಯಾಗಿ ದೇವರು ಸೃಷ್ಟಿ ಮಾಡುವಾಗ ನಮ್ಮ ಎಲ್ಲ ಸಮಸ್ಯೆಯಿಂದ ನಮಗೆ ಬಿಡುಗಡೆ. ಅದು ಮಾತ್ರವಲ್ಲ, ಯಾವುದೇ ಶೈತಾನಿನ ತಂತ್ರದಿಂದ ನಾವು ಬಿಡುಗಡೆ ಹೊಂದಿಕೊಳ್ಳಲು ದೇವರು ನಮ್ಮೊಂದಿಗೆ ಇರುತ್ತಾರೆ. ಯಾರನ್ನು ಕಣ್ಣನ್ನು ಮುಚ್ಚಿ ಹೃದಯಪೂರ್ವಕವಾಗಿ, ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ದೇವರನ್ನು ನಾವು ಹುಡುಕಬೇಕೆಂಬುದಾಗಿ, ದೇವರನ್ನು ಆರಾಧಿಸಬೇಕು. ಕಣ್ಣನ್ನು ಮುಚ್ಚಿ ನಾವು ಯಾರನ್ನು ಆಡಲಿಕ್ಕಿದ್ದೇವೆ? ಕೀರ್ತನೆ 78ನೇ ಕೀರ್ತನೆ 65ನೇ ವಾಕ್ಯದಿಂದ 72ನೇ ವಾಕ್ಯವನ್ನು ಓದಲಿಕ್ಕಿದ್ದೇವೆ. ವಾಕ್ಯ ಬದಲಾಯಿಸಿ ನಾವು ಒಬ್ಬರನ್ನು ಬಿಟ್ಟು ಒಬ್ಬರು ಓದೋಣ. ಈ 65ನೇ ವಾಕ್ಯ ಮೈಕಲ್ ಬ್ರದರ್ ಅವರು ಓದುವವರಾಗಿದ್ದಾರೆ. ನಂತರ ಇರುವ ವಾಕ್ಯಗಳು ನಾವು ಓದುವವರಾಗಿರೋಣ. ಕಡೆಯ ವಾಕ್ಯ 72ನೇ ವಾಕ್ಯ ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ಓದೋಣ. ನಿಂತಿಸುವವರಂತೆಯೂ ರಾಕ್ಷಸರಿಂದ ಮೈಮೇಲಿಂದ ವೀರನಂತೆಯೂ ನಿಂತ ಕರ್ತನು ಮಕ್ಕಳೇ ಎದ್ದು ತನ್ನ ಶತ್ರುಗಳನ್ನು ಉರಿಬಿಡಿದು ನಿತ್ಯತೆಗೆ ಅವರನ್ನು ಮಾಡಿದನು. ಯೋಸೇಫ ಕುಲದ ಗುಡಾರವನ್ನು ಬಂಧಿಸಿ ಎಫ್ರಾಯೀಮ್ ಕುಲವನ್ನು ತೆಗೆಸಿ ಯೆಹೂದ ಕುಲವನ್ನು ತನ್ನ ಪ್ರಿಯ ಚೀಯೋನಿಯನ್ನು ಆರಿಸಿಕೊಂಡನು. ಆತನದನ್ನ
ನಾಮ ಎಂಬುದಾಗಿ ಹೇಳುವ ಮೊದಲು ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಂಬುದೇ ಸೇರಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯವನ್ನು ಹಂಚಿಕೊಳ್ಳಲು ದೇವರು ನನಗೆ ಒಂದು ಅವಕಾಶ ನೀಡಿದ್ದಾರೆ. ಬೆಲೆ ಏನಿದೆ ಆದ್ರೂ ಪರವಾಗಿಲ್ಲ. ಫಿಲಿಪ್ಪಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ನನ್ನನ್ನು ಬಲಪಡಿಸುವ ಕ್ರಿಸ್ತುವಿನ ಬಲದಿಂದ ನಾನು ಬಲವನ್ನು ಹೊಂದಿಕೊಳ್ಳುತ್ತೇನೆ. ಎಲ್ಲರನ್ನು ಬಲಪಡಿಸುವ ದೇವರು ಆತನೇ. ಎಲ್ಲರನ್ನು ಬಲಪಡಿಸುವ ದೇವರು ಆತನೇ. ಬೆಲೆ ಕಾಡಲಿ, ದುಃಖ ಕಾಡಲಿ, ಏನೇ ಇರಲಿ, ಯಾವುದೇ ಸಮಸ್ಯೆ ಎದುರಾಗ್ಲಿ, ಮನುಷ್ಯರಾಗಿ ಸಭಾಪಾಲಕರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಮನುಷ್ಯರಾಗಿ ನಾವು ಈ ಭೂಲೋಕದಲ್ಲಿ ಜೀವಿಸುವ ತನಕ ಸಮಸ್ಯೆ ಎದುರು ಬಂದ ಅಂತಾನೆ ಹೇಳ್ತಾರೆ. ಸಮಸ್ಯೆಯನ್ನು ಕಂಡು ಎದುರಿ ಓಡುವವರಲ್ಲ ನಾವು. ಯಾಕಂತಂದ್ರೆ ಸರ್ವಶಕ್ತನಾಗಿರುವ ದೇವರು ನಮ್ಮ ಬಳಿಯಲ್ಲಿದ್ದಾರೆ. ಕೀರ್ತನೆ, ನಾನು ಯಾವುದಾದ್ರೂ ದುಃಖದಲ್ಲಿ ಇಲ್ಲ ಯಾವುದಾದ್ರೂ ಸಮಸ್ಯೆ ನನಗೆ ಎದುರಾಗುವಾಗ ನಾನು ನನ್ನ ನೆನಪಿಗೆ ಒಂದೇ ಒಂದು ವಾಕ್ಯ ತರುತ್ತೇನೆ. ಆ ವಾಕ್ಯವನ್ನು ಓದಿ ನಂತರ ಈ ವಾಕ್ಯಕ್ಕೆ ಹೋಗೋಣ. ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ತಿರುಗಿಸೋಣ. ಕೀರ್ತನೆ 34:19 ತೆಗೆದಿರುವವರು ಶಬ್ದದಿಂದ ಓದಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಕೀರ್ತನೆ 34:19. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಇರುವವರು ಎಲ್ಲಗಳಿಂದ ಅವನನ್ನು ಬಿಡಿಸುತ್ತಾನೆ. ಆದ್ರೆ ನಾವೇನ್ ಮಾಡ್ಬೇಕು? ನೀತಿವಂತನಾಗಿರಲು ಬಯಸ್ಬೇಕು. ಪರವಾಗಿ ದೇವರು ಎಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ. ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ತಿರುಗಿಸೋಣ. 65ನೇ ವಾಕ್ಯವನ್ನು ನಾವು ಓದಲು ಕೇಳುತ್ತೇನೆ. ಭಾವನೆಗೆ ನಿದ್ರಿಸುವವರಂತೆಯೂ ದ್ರಾಕ್ಷಾರಸದಿಂದ ಭಯಂಕರದ ಬೀರನಂತೆಯೂ ಇದ್ದ ಕರ್ತನು ಪಕ್ಕನೆ ಎಚ್ಚೆತ್ತು. ಅದುವರೆಗೂ ದೇವರು ನಿದ್ದೆ ಮಾಡ್ತಾ ಇರ್ತಾರ? ದೇವರ ಮಕ್ಕಳಿಗೆ ಸಮಸ್ಯೆ ಎದುರಾಗುವಾಗ ದೇವರು ನಿದ್ದೆ ಮಾಡುತ್ತಾ ಇರ್ತಾರ? ನನ್ನ ಪ್ರಶ್ನೆ. ದೇವರು ನಿದ್ದೆ ಮಾಡ್ತಾ ಇರ್ತಾರ? ಯಾವುದೋ ಒಂದು ಸಮಸ್ಯೆ ಅಲ್ಲ, ಸಹೋದರಿ ಸುಜಾತ ಅವರ ತಾಯಿಗೆ ಆಪರೇಷನ್ ಮಾಡಬೇಕು ಅಂತ ನಿನ್ನೆ ಸಭಾಪಾಲಕರು ಎಲ್ಲರಿಗೆ ಮೆಸೇಜ್ ಕಳಿಸಿದ್ದಾರೆ. ದೇವರು ನೀತಿವಂತರಾಗಿರುವ ತಾಯಿ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ, ನಿದ್ದೆ ಮಾಡ್ತಾ ಇರ್ತಾರೆ. ಇಲ್ಲ ನಮಗೆ ಸಮಸ್ಯೆ ಎದುರಾದ್ರೆ ನಿದ್ದೆ ಮಾಡ್ತಾ ಇರ್ತಾರ. ಆದ್ರೆ ಇಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಏನಂತ ಬರೆಯಲ್ಪಟ್ಟಿದೆ? ನಿದ್ರಿಸುವವನಂತೆಯೂ ದ್ರಾಕ್ಷಾರಸದಿಂದ ಮೈಮರೆತ ವೀರನಂತೆಯೂ ಇದ್ದ ಕರ್ತನು. ವಾಕ್ಯ ಚೆನ್ನಾಗಿ ಗಮನಿಸ್ಬೇಕು ನಾವು. ಅಂತೆಯೂ ನಿದ್ದೆ ಮಾಡ್ತಾ ಇಲ್ಲ. ಅಂತೆಯೂ ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗಳು ನಾವು ಪ್ರಾರ್ಥಿಸುವಾಗ ನಮಗೆ ಅನಿಸಲಿಕ್ಕೆ ಏನ್ ಗೊತ್ತಾ? ದೇವರು ನನ್ನ ಪ್ರಾರ್ಥನೆ ಕೇಳಿರುತ್ತಾರ, ಇಲ್ಲ ಈ ದೇವರು ನಿದ್ದೆ ಮಾಡ್ತಾ ಇರ್ತಾರ? ಅನುಮಾನ ಎಲ್ಲರಿಗೂ ಅಲ್ಲ. ಯಾಕಂದ್ರೆ ನಾವು ಮೊಣಕಾಲೂರು ಪ್ರಾರ್ಥನೆ ಮಾಡ್ತೀವಿ, ದೇವರು ಕಟ್ಟನೆ ಪ್ರಶ್ನೆಗೆ ಉತ್ತರ ಬರೋದಿಲ್ಲ. ಯಾಕಂದ್ರೆ ಚಾವಣಿ ದಾಟಬೇಕು ಮೊದಲು. ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ ಚಾವಣಿ ದಾಟಬೇಕು. ಚಾವಣಿ ನಂತರ ಅನೇಕ ತೊಂದರೆಗಳಿದೆ, ಅದೆಲ್ಲ ದಾಟಿ ದೇವರ ಸಮ್ಮುಖಕ್ಕೆ ಸೇರಬೇಕು ಎಂಬುದಾದ್ರೆ ನಮ್ಮ ಪ್ರಾರ್ಥನೆ ಹೇಗಿರುತ್ತೆ? ದೇವರು ನಿದ್ದೆ ಮಾಡಲ್ಲ. ಅದಕ್ಕೆ ಉದಾಹರಣೆ ವಾಕ್ಯ ನಾನು ಕೊಡ್ತೀನಿ. ದೇವರು ನಿದ್ದೆ ಮಾಡುವವರಲ್ಲ, ನಿಮ್ಮನ್ನು ಎಂದಿಗೂ ಕೈ ಬಿಡುವವರಲ್ಲ ಕರ್ತರಲ್ಲಿ ಪ್ರಿಯರೇ. ಆದರೆ ನಾವು ದೇವರ ಸಮ್ಮುಖದಲ್ಲಿ ಹೇಗಿದ್ದೇವೆ? ನಾವು ದೇವರ ಸಮ್ಮುಖದಲ್ಲಿ ಹೇಗಿದ್ದೇವೆ? ಒಂದು ಕರ್ತವ್ಯವನ್ನು ದೇವರು ವಹಿಸಿದ್ದಾರೆ ಭೂಲೋಕದಲ್ಲಿ. ನಮಗೆ ಏನ್ ಕರ್ತವ್ಯ ವಹಿಸಿದ್ದಾರೆ? ಏನ್ ಜವಾಬ್ದಾರಿ, ಏನ್ ಕರ್ತವ್ಯ ನಮಗೆ ದೇವರು ವಹಿಸಿರೋದು? ಭೂಲೋಕದಲ್ಲಿ ನಾವು ಬದುಕುವ ತನಕ ದೇವರು ನಮಗೆ ಕರ್ತವ್ಯ ವಹಿಸಿರೋದೇನು? ಎರಡು ಆಯ್ಕೆ ನಿಮಗೆ ಕೊಡ್ತೀನಿ. ಪಾಪದ ಆಯ್ಕೆ ಒಂದು, ಇನ್ನೊಂದು ರಕ್ಷಣೆಯ ಮಾರ್ಗ. ಹೋಗ್ಲಿ, ಯಾವ ಮಾರ್ಗವನ್ನ ಆಯ್ಕೆ ಮಾಡಿದ್ದೇವೆ?
ಈ ಉತ್ತರ, ಈ ಪ್ರಶ್ನೆಗೆ ಕರೆಕ್ಟ್ ಸರಿಯಾದ ಉತ್ತರ ಕೊಡೋದು ಮೈಕಲ್ ಬ್ರದರ್ ಒಬ್ರೆ. ಒಂದು ಅತಿ ಶೀಘ್ರದಲ್ಲಿ ಅವರು ಉತ್ತರ ಕೊಡ್ತಾರೆ. ಸರಿ, ಯಾವ ಆಯ್ಕೆ ಮಾಡಿದೀವಿ ಎಂಬುದು ನಾವು ನೋಡೋಣ. ನಿದ್ದೆ ಮಾಡುವ ದೇವರ ಇಲ್ಲವ ಎಂಬುದಾಗಿ ಆದಿಕಾಂಡ 49ನೇ ಅಧ್ಯಾಯ 10ನೇ ವಾಕ್ಯ ಓದೋಣ. ಆದಿಕಾಂಡ ಮೊದಲನೇ ಪುಸ್ತಕ, ಆದಿಕಾಂಡ 49ನೇ ಅಧ್ಯಾಯ 10ನೇ ವಾಕ್ಯ. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ದಂಡವು ಯೆಹೋವನ ಕೈಯಿಂದ ತಪ್ಪುವುದಿಲ್ಲ. ಮುದ್ರಕೋಲು ಅವನ ಪಾದದ ಬಳಿಯಿಂದ ಕದಲುವುದಿಲ್ಲ. ಅವರಿಗೆ ಅನ್ಯ ಜನಗಳು ವಿಧಿಯರಾಗಿರುವುದು. ಅದರ ಅರ್ಥ ಏನು ಗೊತ್ತಾ? ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯೆಹೋವನ ಕೈಯಿಂದ ತಪ್ಪುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಜೆನೆಸಿಸ್ 49:10, ಆದಿಯಾಗಮಂ 49ಾம் ಅಧಿಕಾರಂ 10ಾம் ವಚನ. ದಂಡವು ಯೆಹೂದನ ಕೈಯಿಂದ ತಪ್ಪುವುದಿಲ್ಲ, ಮುದ್ರಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ. ಕದಲದೆ ಇರುವುದು ಕಾರಣ ಏನು? ನಿದ್ರೆ ಮಾಡುವವನು ಏನ್ ಮಾಡ್ತಾನೆ? ನಿದ್ರೆ ಮಾಡದೆ ಇರುವ ಕಾರಣನೇ ಅವರಿಗೆ ಯುದ್ಧಗಳಿಗೆ ಜಯ ಉಂಟಾಗಿರುವುದು. ದೇವರು ನಿದ್ರೆಗೆ ಜಾರಿದ್ರೆ ಏನ್ ನಡೀತದೆ ಘಟನೆ? ಕರ್ತನಲ್ಲಿ ಪ್ರಿಯರೇ, ಒಂದು ದಿನವೂ ಸಹ, ಒಂದು ಕ್ಷಣವೂ ಸಹ ದೇವರು ನಿದ್ದೆ ಮಾಡುವುದಿಲ್ಲ. ಕೀರ್ತನೆ 121 4ನೇ ವಾಕ್ಯ ಓದಲು ಕೇಳುತ್ತೇನೆ. ಕೀರ್ತನೆ 121 4. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆದ್ರೆ ನಾವು ನಿದ್ದೆಗೆ ಜಾರಿದ್ದೇವೆ. ದೇವರ ಸಮ್ಮುಖವನ್ನು ಬಿಟ್ಟು ನಾವು ನಿದ್ದೆಗೆ ಜಾರಿದ್ದೇವೆ. ನಿನ್ನನ್ನು ಕಾಯುವಾತನು, ನಿನ್ನನ್ನು ನಡೆಸುವಾತನು, ನಿನ್ನನ್ನು ಪಾಪದಿಂದ ಪಾರ್ ಮಾಡಿದಾತನು, ನಿನ್ನ ಸಮಸ್ಯೆಯಿಂದ ಪಾರ್ ಮಾಡಿದಾತನು ನಿದ್ದೆಗೆ ಜಾರುವುದಿಲ್ಲ. ಎಂದಿಗೂ ನಿದ್ದೆಗೆ ಜಾರುವುದಿಲ್ಲ. ನಿನ್ನನ್ನು ನೋಡಿ ಸುಮ್ಮನೆ ಇರುವುದಿಲ್ಲ. ನಿನಗೆ ಸಮಸ್ಯೆ ಎದುರಾಗಿದೆ ಎಂಬುದಾಗಿ ದೇವರಿಗೆ ಗೊತ್ತುಂಟು. ನಿನ್ನ ಮೊರೆ ಹೇಗಿದೆ ದೇವರ ಸಮ್ಮುಖದಲ್ಲಿ? ಇನ್ನು ನೆನೆಸಿಕೊಂಡಿರುತ್ತೇವೆ. ಏನಂತ ನೆನೆಸಿಕೊಂಡಿರುತ್ತೇವೆ? ದೇವರು ನನ್ನ ಪ್ರಾರ್ಥನೆ ಇನ್ನೂ ಕೇಳಿಲ್ಲ ಎಂಬುದಾಗಿ ಏನ್ ಮಾಡ್ತೇವೆ? ಸೋಮೇರಿಯಾಗಿ ಪ್ರಾರ್ಥನೆ ಮಾಡೋದಿಲ್ಲ. 10 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ಬೇಕಂತ ಒಂದು ಸಮಯ ನೇಮಕ ಮಾಡಿರ್ತೇವೆ. 10 ಗಂಟೆಗೆ ಪ್ರಾರ್ಥನೆ ಮಾಡಬೇಕು. ಸರಿ, ಉದಾಹರಣೆಗೆ ನಾನು ಹೇಳ್ದಲ್ಲ, ಯಾವ ಮಾರ್ಗ ಆಯ್ಕೆ ಮಾಡಿದ್ದೇವೆ ಹೇಳಿ? ಕರ್ತನಲ್ಲಿ ಬೇರೆ ಪಾಪದ ಮಾರ್ಗ ಆಯ್ಕೆ ಮಾಡಿರುವವರಿಗೆ ದೇವರು ನಿದ್ದೆ ಮಾಡಿದಾಗೇನೆ ಕಾಣಿಸೋದು. ನೀನು ಎಷ್ಟೇ ತಟ್ಟರು ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ. ನಾವು ಬದುಕುತ್ತಿರುವುದು ಕೊನೆ ಕ್ಷಣಗಳಲ್ಲಿ ಬದುಕುತ್ತಿದ್ದೇವೆ. ನಾವು ಏನು ಪ್ರಾರಂಭದ ಜೀವಿತದಲ್ಲಿ ಬದುಕುತ್ತಿಲ್ಲ. ನಮ್ಮ ಈ ಜೀವಿತದಲ್ಲೇ ದೇವರ ಬರವಣಿಗೆ ಇರುತ್ತದೆ. ದೇವರ 2ನೇ ಬರವಣಿಗೆ ಇರುತ್ತದೆ ಎಂಬುದು ಗೊತ್ತಾಗುತ್ತಿಲ್ಲ. ಪಾಪದ ಮಾರ್ಗದಲ್ಲಿ ನೀನು ಇರುವುದಾಗಿದ್ರೆ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಅಸಹ್ಯವಾದ ಪ್ರಾರ್ಥನೆ ದೇವರ ಸಮ್ಮುಖದಲ್ಲಿ ಆಗಿರುವವರು ಹೇಳಲಿಕ್ಕೆ ಬಯಸುತ್ತಾರೆ, ನನ್ನ ಪ್ರಾರ್ಥನೆ ದೇವರು ಕೇಳ್ತೀನಿ. ನನ್ನ ಪ್ರಾರ್ಥನೆ ಅವರಿಗೆ ಅನುಮಾನ, ದೇವರು ನಿದ್ದೆ ಮಾಡ್ತಾ ಇರ್ತಾರೋ ಇಲ್ಲ, ನನ್ನ ಪ್ರಾರ್ಥನೆ ಕೇಳದೆ ಇರ್ತಾರೆ ಎಂಬುದಾಗಿ ಅನುಮಾನ. ನಿನ್ನ ಪ್ರಾರ್ಥನೆಗೆ ಪ್ರತಿಫಲ ನೀನೇ ಅದರ ಉತ್ತರ. ನೀನು ಹೇಗೆ ದೇವರ ಸಮ್ಮುಖದಲ್ಲಿ ಬಲದಿಂದ ಶಕ್ತಿಯಿಂದ ದೇವರನ್ನು ನೋಡಿ ಮೊರೆ ಇಡುತ್ತೀಯ ಎಂಬುದಾಗಿ ಪಾಪದ ಮಾರ್ಗವನ್ನು ಬಿಟ್ಟು ತೊಲಗಿ ಬರ್ಲಿಕ್ಕೆ ಏನ್ ಮಾಡ್ಬೇಕು? ದೇವರ ಸಮ್ಮುಖದಲ್ಲಿ ನಾವು ಕಾಯಬೇಕು. ಎಲ್ಲ ಮಾರ್ಗವನ್ನು ಬಿಟ್ಟು ದೇವರ ಸಮ್ಮುಖದಲ್ಲಿ ನಾವು ಕಾಯಬೇಕು. ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 68ನೇ ವಾಕ್ಯವನ್ನು ಓದಲು ಕೇಳೋಣ. ಯೆಹೂದ ಕುಲವನ್ನು ತನ್ನ ಪ್ರಿಯ ಚೀಯೋನ್ ಗಿರಿಯನ್ನು ಆರಿಸಿಕೊಂಡನು. ಆರಿಸಿಕೊಂಡನು ದೇವರು.
ಯೆಹೂದ ಕುಲವನ್ನು ತನ್ನ ಪ್ರಿಯ ಚೀಯೋನ್ ಗಿರಿಯನ್ನು ದೇವರು ಆರಿಸಿಕೊಂಡರು. ಕರ್ತನಲ್ಲಿ ಪ್ರಿಯರೇ, ನಿನ್ನನ್ನು ನನ್ನನ್ನು ದೇವರು ಆರಿಸಿಕೊಂಡಿದ್ದಾರೆ. ಆತನ ಮಗನಾಗಿ ಆತನ ಮಗಳಾಗಿ ದೇವರು ಆರಿಸಿಕೊಂಡಿದ್ದಾರೆ. ಯಾಕೆ ಗೊತ್ತಾ? ನಿನ್ನನ್ನು ಕೈ ಬಿಟ್ಟು ಸುಮ್ಮನೆ ಮೌನವಾಗಿ ಇರ್ಲಿಕ್ಕೆಲ್ಲ ದೇವರು ಆರಿಸಿಕೊಂಡಿರೋದು. ನನ್ನ ಮಗನ ಅಗತ್ಯವನ್ನು ಈಡೇರಿಸಬೇಕು, ನನ್ನ ಮಗನ ಸಮಸ್ಯೆಯನ್ನು ನಾನು ಸಮಸ್ಯೆಯಿಂದ ಪಾರು ಮಾಡಿಸಬೇಕು, ನನ್ನ ಮಗನ ಹೃದಯದ ಎಲ್ಲ ವಿಜ್ಞಾಪನೆಗಳನ್ನು ಲಾಲಿಸಬೇಕೆಂಬುದಕ್ಕಾಗಿ ನಿನ್ನನ್ನು ಆರಿಸಿಕೊಂಡಿರೋದು. ಆದ್ರೆ ನಾವು ಆರಿಸಿಕೊಂಡಿರುವ ದೇವರನ್ನು ಹೇಗೆ ಆರಿಸಿಕೊಂಡಿದ್ದೇವೆ? ದೇವರು ನಮ್ಮನ್ನು ದೇವರ ಮಗನಾಗಿ ಮಗಳಾಗಿ ಆರಿಸಿಕೊಂಡಿದ್ದಾರೆ. ಆದ್ರೆ ದೇವರನ್ನು ನಾವು ಹೇಗೆ ಆರಿಸಿಕೊಂಡಿದ್ದೇವೆ? ಪರೀಕ್ಷೆ ಮಾಡೋದು. ಇನ್ನು ನಾವು ನಮ್ಮ ಪ್ರಾರ್ಥನೆ ದೇವರು ಕೇಳಲಿಲ್ಲ ಎಂಬುದಾಗಿಯೇ ನಮ್ಮ ಭಾವನೆ ಇದೆಯೋ, ಕಲ್ಪನೆ ಇದೆಯೋ? ಇಲ್ಲ. ನನ್ನ ಪ್ರಾರ್ಥನೆಯನ್ನು ಕೇಳಿ, ನನ್ನ ಪ್ರಾರ್ಥನೆಯನ್ನು ಲಾಲಿಸಿ ನನಗೆ ಸದುತ್ತರವನ್ನು ದಯಪಾಲಿಸುತ್ತಾನೆ ನನ್ನ ದೇವರು ಎಂಬುದಾಗಿ ಸಂಪೂರ್ಣ ನಂಬಿಕೆಯುಳ್ಳ ದೇವರ ಮಗನಾಗಿದೆಯೋ? ಇಲ್ಲ. ನನ್ನ ಪ್ರಾರ್ಥನೆಯನ್ನು ದೇವರು ಕೇಳಲೇ ಇಲ್ಲ ಎಂಬುದಾಗಿ ಅನುಮಾನ ಕಾಡುತ್ತಿದ್ರೆ ಒಂದೇ ಒಂದು ನೆನಪಿಗೆ ತಂದುಕೊಳ್ಳಿ, ಶೈತಾನನು ತರುವುದು. ಅನುಮಾನ ತರುವುದು ಯಾರು? ಶೈತಾನನು. ಈ ರೀತಿಯಾದ ಪಾಪದ ಮಾರ್ಗದಲ್ಲಿ ನಾವು ಇರುವವರಾದ್ರೆ ನಿನ್ನಿಗೆ ಯಜಮಾನನು ಶೈತಾನನು. ಆ ಪಾಪದ ಮಾರ್ಗವನ್ನು ಬಿಟ್ಟು ದೇವರ ಮಾರ್ಗಕ್ಕೆ ಬಂದಾಗ ನೀನು ಸ್ತೋತ್ರ ಎಂಬುದಾಗಿ ಒಂದೇ ಒಂದು ಸ್ತೋತ್ರ ಹೇಳಿದ್ರು ನಿನ್ನ ಪ್ರಾರ್ಥನೆಯನ್ನು ಲಾಲಿಸಿ ನಿನಗೆ ಉತ್ತರವನ್ನು ದಯಪಾಲಿಸುವ ದೇವರು. ಕಡೆ ವಾಕ್ಯವನ್ನು ನಾನು ಓದಲು ಕೇಳುತ್ತೇನೆ. ಇವನು ಅವರನ್ನು ಎಲ್ಲಾ ತಂದೆಯಿಂದ ಸಾಗಿ ತನ್ನ ಹಸ್ತಕೌಶಲ್ಯದಿಂದ ನಡೆಸಿದನು. ಇವನು ಅವರನ್ನು ಯಥಾರ್ಥ ಹೃದಯದಿಂದ ಸಾಕಿ. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ಹೃದಯ ಹೇಗಿದೆ ಎಂಬುದಾಗಿ ನಾವು ದೇವರ ಹೃದಯವನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಪರಿಶುದ್ಧರು ಎಲ್ಲಿರುತ್ತಾರೋ ಅಲ್ಲಿ ವಾಸ ಮಾಡುವ ಸರ್ವಶಕ್ತನಾದ ದೇವರು ನಮ್ಮ ಹೃದಯಗಳನ್ನು ದೇವರು ಪರೀಕ್ಷಿಸುತ್ತಾನೆ. ನಮ್ಮ ಹೃದಯಗಳು ನಾವು ಯಾವಾಗಲೂ ಪರಿಶುದ್ಧರಾಗಿ ಇಟ್ಟುಕೊಳ್ಳಬೇಕು. ಕರ್ತನಲ್ಲಿ ಪ್ರಿಯರೇ, ಆಗಿರುವಾಗ ತನ್ನ ಹಸ್ತವನ್ನು ನಮ್ಮ ಮೇಲೆ ಚಾಚಿ ನಮ್ಮನ್ನು ಏನ್ ಮಾಡ್ತಾನೆ? ಆಶೀರ್ವಾದದಿಂದ ನಡೆಸಲು ಶಕ್ತನಾಗಿರುತ್ತಾನೆ. ಆಗಿಲ್ಲದೆ ಹೋದ್ರೆ ನಮ್ಮ ಹಸ್ತ ನಮ್ಮ ಮೇಲೆ ಬರುವುದು ಅಂಧಕಾರದ ಹಸ್ತ. ನಮ್ಮ ಮೇಲೆ ಬರಬೇಕಾಗಿರೋದು ಆಶೀರ್ವಾದದ ಹಸ್ತ. ಅದು ಸರ್ವಶಕ್ತನಾದ ದೇವರ ಕಡೆಯಿಂದ ಮಾತ್ರವೇ ಬರುವುದು, ಬೇರೆ ಎಲ್ಲಿಂದಲೂ ಬರಲಿಕ್ಕೆ ಸಾಧ್ಯವಿಲ್ಲ. ಪಾಪದ ಮಾರ್ಗವನ್ನು ಬಿಟ್ಟು ದೇವರ ಮಾರ್ಗದಲ್ಲಿ ನಡೆಯುವವರಾಗಿದ್ದರೆ ಮೊದಲನೇದು ದೇವರು ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವ ಆತನು. ನಮಗೆ ಅನುಮಾನನೇ ಬರುವುದಿಲ್ಲ, ನನ್ನ ಪ್ರಾರ್ಥನೆ ಕೇಳಲಿಲ್ಲ ಎಂಬುದಾಗಿ ಅನುಮಾನನೇ ಬರುವುದಿಲ್ಲ. ಒಂದು. ಎರಡನೇದು, ದೇವರ ಮಗನಾಗಿ ನಮ್ಮನ್ನು ಆರಿಸಿಕೊಂಡಿರುವುದು. ಯಾಕೆ? ಹೃದಯವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳೋದು. ನಮ್ಮ ಹೃದಯವನ್ನು ಪರಿಶುದ್ಧವಾಗಿ ಇಟ್ಟುಕೊಂಡ್ರೆ ನಾವು ದೇವರ ಮಕ್ಕಳಾಗಿರುತ್ತೇವೆ. ಮೂರನೇದು, ಆಶೀರ್ವಾದದ ಹಸ್ತ ನಿಮ್ಮ ಮೇಲೆ ಚಾಚಬೇಕಾ? ಹೃದಯ ಶುದ್ಧವಾಗಿರಬೇಕು. ಹೃದಯ ಶುದ್ಧ ಇಲ್ಲದೆ ಹೋದ್ರೆ ಅಂಧಕಾರದ ಹಸ್ತ ನಿಮ್ಮ ಮೇಲೆ ಬರುವುದು ಖಂಡಿತ. ಆಶೀರ್ವಾದ ಹಸ್ತ ನಿಮ್ಮ ಮೇಲೆ ಚಾಚಬೇಕಾದ್ರೆ ಹೃದಯವನ್ನು ನಾವು ಶುದ್ಧವಾಗಿ ಇಟ್ಟುಕೊಳ್ಳಬೇಕಾಗಿರೋದು ಅಗತ್ಯ. ಈ ವಾಕ್ಯದ ಮುಖ್ಯನ ದೇವರೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ. Let us sit in the presence of God and turn to Matthew chapter 7 verse 21. ದೇವರ ಸಮ್ಮುಖದಲ್ಲಿ ನಾವು ಕುಳಿತುಕೊಂಡಿರುವವರಾಗಿ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ತಿರುಗಿಸೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ತಿರುಗಿಸೋಣ. Not everyone who says to me, Lord, Lord, will enter the kingdom of heaven, but the one who does the will of my Father who is in heaven. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿ ಇರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವರೇ ಪರಲೋಕ ರಾಜ್ಯಕ್ಕೆ ಸೇರುವರು. Today's our title is not everyone who says, but who does. ಇಂದು ನಿಮ್ಮ ಬಳಿಯಲ್ಲಿ ರವಾನಿಸಲಿಕ್ಕಿರುವ ಈ ಸಂದೇಶದ ಶಿರೋನಾಮ ಹೀಗಿದೆ: ಹೇಳುವ ಆದರೆ ಮಾಡುವವರು ಎಲ್ಲರೂ ಅಲ್ಲ. This is what Jesus himself told his disciples.
ಹೀಗೆ ಶಿಷ್ಯರೊಂದಿಗೆ ಯೇಸು ಸ್ವತಃ ಹೇಳಿರುವ ಮಾತು. We are all here waiting to enter into the kingdom of God. ದೇವರ ರಾಜ್ಯಕ್ಕೆ ಒಂದು ಪ್ರವೇಶವನ್ನು ನೀಡಲು ನಾವು ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದೇವೆ. That is our destination. ಅದೇ ನಮ್ಮ ತಲುಪುವ ಕೊನೆ ಗುರಿ. And Jesus set the condition for that. ಅದರ ಎಲ್ಲ ಷರತ್ತು ಬಂಧುಗಳನ್ನು ದೇವರು ಷರತ್ತು ಅನ್ವಯ ಹಾಗೆ ದೇವರು ಹೇಳಿದರು. It is not those who are calling God, God, Lord, Lord are going to the kingdom of God. ಸ್ವಾಮಿ ಸ್ವಾಮಿ ಎನ್ನುವವರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರುತ್ತಾರೆ ಎಂಬುದಲ್ಲ ಅದರ ಅರ್ಥ. But those who do the will of God. ಆದರೆ ದೇವರ ಚಿತ್ತದ ಮೇರೆಗೆ ನಡೆಯುವವರು, ದೇವರ ಚಿತ್ತವನ್ನು ಮಾಡುವವರು ಮಾತ್ರವೇ ಪರಲೋಕ ರಾಜ್ಯಕ್ಕೆ ಸೇರುವವರು. We can say many things to others that I am doing or I can do or I will do. ಅನೇಕ ವಿಷಯಗಳನ್ನು ಅನೇಕರೊಂದಿಗೆ ನಾವು ಹಂಚಿಕೊಳ್ಳಬಹುದು. ನಾನು ಹೀಗೆ ಮಾಡುತ್ತೇನೆ, ನಾನು ಮಾಡಿದ್ದೇನೆ, ನಾನು ಮಾಡುತ್ತೇನೆ ಎಂಬುದಾಗಿ. But unless and until he does that, there is no value of his talk. ಅವನು ಹೇಳಿರುವ ಮಾತು ಮಾಡದೇ ಹೊರತು ಅವನ ಮಾತಿಗೆ ಬೆಲೆ ಇರುವುದಿಲ್ಲ. When we read Philippians chapter 4 verse 9, there the Paul tell what you have learned and received and heard and seen in me, practice these things. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 9ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದುತ್ತೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿಕೊಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದ್ದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. So what all we hear from the word of God, we hear it, but we need to practice. ಏನಲ್ಲ ದೇವರ ವಾಕ್ಯವಾಗಿ ನಾವು ದೇವರ ಕಡೆಯಿಂದ ನಾವು ಕೇಳುತ್ತೇವೋ ಅದು ಕೇಳುತ್ತೇವೆ ಮತ್ತು ಹಾಗೆ ನಾವು ಮಾಡಬೇಕಲ್ಲವಾ. If we do that, the peace of God will be with us. ನಾವು ಹಾಗೆ ಮಾಡುವವರಾಗಿದ್ದರೆ ಶಾಂತಿದಾಯಕನಾದ ದೇವರು ನಮ್ಮೊಂದಿಗೆ ಇರುತ್ತಾರೆ. There are always chances we may lose peace in our life. ಅನೇಕ ಸಾರಿ ಅವಕಾಶಗಳು ಕೈ ತುಂಬಿ ಬಂದಾಗ ಸಮಾಧಾನದ ಕೊರತೆಯನ್ನು ನಾವು ಅದು ಉಪಯೋಗಿಸದೆ ಕೈ ಚೆಲ್ಲಿ ಹೋಗುತ್ತದೆ. When we are running short of money, ಹಣದ ಕೊರತೆ ಬಂದಾಗ, and when people do not promise their promise with us, ವಾಗ್ದಾನಗಳು ನೆರವೇರದೆ ಹೋದಾಗ, when things are not going properly as we need them to be, ಕಾರ್ಯಗಳು ಕೈಗೂಡದೆ ಕೈ ಚೆಲ್ಲಿ ಹೋಗುವಾಗ, these are the situations make us peaceless. ಈ ರೀತಿಯಾದ ಘಟನಾವಳಿಗಳು ನಮಗೆ ಸಮಾಧಾನದ ಕೊರತೆ ಉಂಟು ಮಾಡುತ್ತದೆ. But to keep peace in us alive, we need to practice what God tells us to do. ಆದರೆ ಸಮಾಧಾನವು ನಮ್ಮ ಜೀವಿತದಲ್ಲಿ ನಿರಂತರವಾಗಿ ಇರಬೇಕಾದರೆ ದೇವರ ಮಾತಿನ ಮೇರೆಗೆ, ಮಾರ್ಗಸೂಚಿಯ ಮೇರೆಗೆ ನಾವು ನಡೆಯಬೇಕಾಗಿರುವುದು ಕಡ್ಡಾಯ. Hallelujah. So that is the reason a child of God will have a problem, but he will not be tempted to be some people mocking by the others. ಕರ್ತನಲ್ಲಿ ಪ್ರಿಯರೇ, ಆದೇ ಕಾರಣ ದೇವರ ಮಕ್ಕಳಿಗೆ ಯಾವುದೇ ನಿಂದೆ ಅವಮಾನ ಬಂದರೂ ಸಹ ಅವನು ಚಿಂತೆಗೆ ಒಳಗಾಗುವುದಿಲ್ಲ. ಅವರಿಗೆ ಹಿಂಸಿಸಿದರು, ಅವರಿಗೆ ಬೇರೆ ಮಾತಿನಿಂದ ಅವರನ್ನು ಬೈದರೂ ಸಹ ಅವರು ಕೋಪಗೊಳ್ಳುವುದಿಲ್ಲ. ಯಾಕಂತಂದ್ರೆ ದೇವರ ವಾಕ್ಯಕ್ಕೆ ಗಮನ ಕೊಡುವ ದೇವರ ಮಕ್ಕಳಾಗಿರುತ್ತಾರೆ. So when we are in trouble, I always tell you, look unto God. God would never let us to be ashamed. ಕರ್ತನಲ್ಲಿ ಪ್ರಿಯರೇ, ನಿಮಗೆ ತೊಂದರೆ ಉಂಟಾದಾಗ, ಸಮಸ್ಯೆ ಉಂಟಾದಾಗ ನೀವು ಆತಂಕಕ್ಕೊಳಗಾಗಬೇಡಿ, ಚಿಂತೆಗೊಳಗಾಗಬೇಡಿ. ದೇವರನ್ನು ನೋಡಿ ದೃಷ್ಟಿಸಿ, ದೇವರು ನಿಮ್ಮ ಕಡೆ ಬಲವುಳ್ಳ ದೇವರಾಗಿ ನಿಮ್ಮ ಕಡೆಯಲ್ಲಿರುತ್ತಾನೆ. Galatians chapter 2:20 we read, I have been crucified with Christ.
ಕರ್ತನಲ್ಲಿ ಪ್ರಿಯರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವರಾಗಿದ್ದೇನೆ. What does it mean we are crucified with Christ? ಅದರ ಅರ್ಥ ಏನು? ನಾವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೇವೆ. There were two thieves crucified along with the Lord Jesus. ದೇವರೊಂದಿಗೆ ಕಲ್ವಾರಿ ಶಿಲುಬೆಗೆ ದೇವರನ್ನು ಹಾಕಿಸಿದ ಆ ಸಮಯದಲ್ಲಿ 2 ಕಳ್ಳರನ್ನು ದೇವರ ಮಧ್ಯದಲ್ಲಿ ದೇವರೊಂದಿಗೆ ಹಾಕಿಸಿದರು. But one of the thieves got the chance to get into paradise. ಆದರೆ ನಿತ್ಯ ಜೀವಕ್ಕೆ ಪ್ರವೇಶಿಸಲು ಒಂದು ಕಳ್ಳನಿಗೆ ಅವಕಾಶ ಉಂಟಾಯಿತು. So does it mean that we believe that Jesus died for us? It doesn't guarantee that we will get into heaven. ಕರ್ತನಲ್ಲಿ ಪ್ರಿಯರೇ, ಅದರ ಅರ್ಥ ಹೀಗೆ ಅಲ್ಲ. ನನಗಾಗಿ ದೇವರು ಕಲ್ವಾರಿ ಶಿಲುಬೆಯಲ್ಲಿ ಮರಣ ಹೊಂದಿದನು, 3ನೇ ದಿನ ನನಗಾಗಿ ಜೀವಿತರಾಗಿ ಎದ್ದುವ ಪುನರುತ್ಥಾನ ಹೊಂದಲು ಎಂಬುದಾಗಿ ನಾನು ಪರಲೋಕ ರಾಜ್ಯಕ್ಕೆ ಸೇರುತ್ತೇನೆ ಎಂಬುದಾಗಿ ಅಲ್ಲ. ಸ್ವಾಮಿ ಸ್ವಾಮಿ ಎಂದು ಕರೆಯುವವರಲ್ಲ, ಪರಲೋಕ ರಾಜ್ಯಕ್ಕೆ ಸೇರುವವರು ಎಂಬುದು ಅರ್ಥವಲ್ಲ. That means when we are crucified with Christ means we cannot do anything that is not liked by the Lord. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವರಾಗಿದ್ದೇನೆ ಎಂಬುದಾಗಿ ಅದರ ಅರ್ಥ ಏನೆಂಬುದಾಗಿ ನೋಡುವುದಾದ್ರೆ, ಆ ಮಾರ್ಗದಲ್ಲಿ ಇದ್ದರೆ ಮಾತ್ರವೇ ಮಾರ್ಗವನ್ನು ಬಿಟ್ಟು ತೊಲಗಿ ಹೋಗುವವರು. ಆ ಮಾತಿಗೆ ನಾವು ತಕ್ಕವರಲ್ಲ. We are living in this faith and we live in this flesh. ನಾವು ಈ ಭೂಲೋಕದಲ್ಲಿ ಬದುಕುತ್ತೇವೆ, ಈ ಮಾಂಸದ ದೇಹದಿಂದ ನಾವು ಜೀವಿಸುತ್ತೇವೆ. When we get into heaven, we are not going in the flesh, we are transformed. ನಾವು ಪರಲೋಕಕ್ಕೆ ಹೋಗುವಾಗ ನಾವು ಈ ಮಾಂಸ ದೇಹದಿಂದ ನಾವು ಹೋಗುವುದಿಲ್ಲ, ನಾವು ಮರುರೂಪವನ್ನು ಹೋಗಿದ್ದೇವೆ. So as long as we live in this flesh, we have a tendency to commit sin. ಕರ್ತನಲ್ಲಿ ಪ್ರಿಯರೇ, ನಮಗೆ ಈ ಮಾಂಸದ ದೇಹದಲ್ಲಿ ನಾವು ಜೀವಿಸುವಾಗ ಈ ಪಾಪವು ನಮ್ಮನ್ನು ಪ್ರೇರಿಸುತ್ತದೆ ಪಾಪ ಮಾಡಿ ಎಂಬುದಾಗಿ. So that is the reason we need to be crucified with Christ. ಅದೇ ಕಾರಣ ಈ ಮಾತಿನ ಅರ್ಥ ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಹಾಕಿಸಿಕೊಳ್ಳಬೇಕು ನಾವು. Hallelujah. So always remember, we are the one crucified to Christ and we are not allowed to do anything that is not allowed by the Lord. ಆದ ಕಾರಣ ಒಂದು ಮಾತನ್ನು ಯಾವಾಗಲೂ ನೆನಪಿಸಿಕೊಳ್ಳಿ, ಎಲ್ಲರೂ ಮಾಡುವ ಹಾಗೆ ನಾವು ಬೇರ್ಪಟ್ಟು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವರಾಗಿರುವುದೇ ಕಾರಣ ಯಾವುದೇ ಪಾಪವನ್ನು ನಾವು ಮಾಡಲಿಕ್ಕೆ ನಮ್ಮ ಕೈಯನ್ನು ನಾವು ಚಾಚಬಾರದು, ಅದನ್ನು ಬಿಟ್ಟು ಅಗಲಿರಬೇಕು. There will always be an attraction from the devil to take us away from the crucifixion of the Lord. ಶೈತಾನನು ಯಾವಾಗಲೂ ತಂತ್ರವಾಗಿ ನಮ್ಮ ಹಿಂದೆ ತಿರುಗುತ್ತಾ ಇರುತ್ತಾನೆ. ಕ್ರಿಸ್ತನೊಂದಿಗೆ ನಿಮ್ಮನ್ನು ಶಿಲುಬೆಯಲ್ಲಿ ಹಾಕಿಸಲ್ಪಟ್ಟೆ ಆ ಮಾತು ಅವನಿಗೆ ಕೇಳಲ್ಪಟ್ಟರೆ ಅಲ್ಲಿಂದ ಹೇಗಾದರೂ ಅಗಲಿಸಬೇಕೆಂಬುದು, ಕ್ರಿಸ್ತನಿಂದ ನಿಮ್ಮನ್ನು ಅಗಲಿಸಬೇಕೆಂಬುದು ಅವನ ಬಯಕೆ. So always believe that, always remember that I cannot go like everybody going. I am crucified with Christ. I am attached to Christ, joined to Christ. ಆದ ಕಾರಣ ಒಂದು ಮಾತನ್ನು ನೆನಪಲ್ಲಿ ಇಟ್ಟುಕೊಳ್ಳಿ, ಎಲ್ಲರೂ ಹೋಗುವ ಹಾಗೆ ನಾನು ಹೋಗ್ಲಿಕ್ಕೆ ಆಗುವುದಿಲ್ಲ. ಯಾಕಂತಂದ್ರೆ ನನ್ನನ್ನು ದೇವರು ಆರಿಸಿಕೊಂಡು ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಹಾಕಿಸಿಕೊಂಡಿದ್ದಾರೆ, ನಾನು ಹಾಕಲ್ಪಟ್ಟಿದ್ದೇನೆ, ಕ್ರಿಸ್ತನೊಂದಿಗೆ ಇದ್ದೇನೆ ಎಂಬುದಾಗಿ ನಿಮ್ಮ ನೆನಪಲ್ಲಿ ಇರಲಿ. ನೀವು ಶೈತಾನಿನ ಮಾತಿಗೆ ಕಿವಿಕೊಟ್ಟು ನೀವು ಯಾವುದೇ ತಪ್ಪಾದ ಮಾರ್ಗಕ್ಕೆ ನಿಮ್ಮ ಹೆಜ್ಜೆಯನ್ನು ಇಡಬೇಡಿ. In Matthew chapter 21 verses 28 to 32, there is a story Jesus tells about two sons. ಕರ್ತನಲ್ಲಿ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 28ರಿಂದ 32ನೇ ವಾಕ್ಯವರೆಗೂ ನೋಡುವಾಗ 2 ಮಕ್ಕಳ ಕುರಿತು ಇಲ್ಲಿ ಒಂದು ಸಂಗತಿ ಹೇಳುತ್ತಿದ್ದಾರೆ. There Jesus tells about a parable. A person had two sons. ದುಷ್ಟಾಂತವನ್ನು ದೇವರು ಹೇಳುತ್ತಿದ್ದಾರೆ. 2 ಮಕ್ಕಳು ಇದ್ದರು, ಒಂದು ತಂದೆಗೆ. And he went to the first and said, "Son, go and work in the vineyard today." ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಮಗನೇ, ಹೋಗಿ ಇವತ್ತು ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡು ಅಂದಾಗ, And verse 29, he said, "I will not." But after that he changed his mind and went. 29ನೇ ವಾಕ್ಯದಲ್ಲಿ ಅವನು ನಾನು
ಹೋಗುವುದಿಲ್ಲ ಎಂದು ಹೇಳಿದಾಗಿಯೂ ತರುವಾಯ ಪಶ್ಚಾತ್ತಾಪ ಪಟ್ಟು ತೋಟಕ್ಕೆ ಹೋದನು. And when we read verse 30, we find the other son. He went to the other son and said the same, and he answered, I go, but did not go. 30ನೇ ವಾಕ್ಯದಲ್ಲಿ ಆಮೇಲೆ ಎರಡನೇ ಅವನ ಬಳಿಗೆ ಬಂದು ಅದೇ ಮಾತನ್ನು ಹೇಳಿದಾಗ ಅವನು ಹೋಗುತ್ತೇನಪ್ಪ ಅಂದಾಗಿಯೂ ಹೋಗಲಿಲ್ಲ. Our title is Who Will Go to the Kingdom of Heaven? ಆದ್ರೆ ನಮ್ಮ ಶಿರೋನಾಮ ಈ ದಿನ ನಿಮ್ಮ ಬಳಿಯಲ್ಲಿ ಹಂಚಿಕೊಳ್ಳುತ್ತಿರುವ ಈ ಸಂದೇಶದ ಶಿರೋನಾಮ ಪರಲೋಕ ರಾಜ್ಯಕ್ಕೆ ಹೋಗುವವರು ಯಾರು ಎಂಬುದಾಗಿ. Only those who do the will of God. ಯಾರೆಲ್ಲ ದೇವರ ಚಿತ್ತ ಮಾಡುತ್ತಾರೆ ಅವರು ಮಾತ್ರವೇ. So here we have seen two sons who has done the will of God. The will of the Father. ಇಲ್ಲಿ ತಂದೆಯ ಚಿತ್ತ ಮಾಡಿದ ಮಕ್ಕಳು ಯಾರೆಂಬುದಾಗಿ ನಾವು ನೋಡಿದ್ದೇವೆ. And one son, he will not go, but he went. ಒಬ್ಬರು ಮೊದಲನೇ ಸಾರಿ ಹೋಗುವುದಿಲ್ಲ ಎಂಬುದಾಗಿ ಹೇಳಿ ಅವರು ಹೋದರು. Even though he said he would not go, but his action was positive, he went according to the will of God. ಕರ್ತನಲ್ಲಿ ಪ್ರಿಯರೇ, ಅವನು ಹೋಗುವುದಿಲ್ಲ ಎಂಬುದಾಗಿ ಹೇಳಿ ಅವನ ಎಲ್ಲ ಪ್ರಕ್ರಿಯೆಯು ಹೋಗುವ ಹಾಗೆ ಅವನು ಮಾಡಿದನು. And the other son said, Dad, I will go. ಎರಡನೇ ಮಗ ಹೇಳಿದನು, ಇನ್ನೊಂದು ಮಗ ಹೇಳಿದನು, ನಾನು ಹೋಗುತ್ತೇನೆ ಅಪ್ಪ ಎಂಬುದಾಗಿ. When our children tell us, oh, we will do only your will, then we are so happy. ಮಕ್ಕಳು ಈ ರೀತಿಯಾಗಿ ಹೇಳುತ್ತಾರೆ, ತಂದೆ ಅಪ್ಪ ನಾನು ನೀನು ಹೇಳಿದಾಗೆ ಮಾಡುತ್ತೇನೆ ಎಂಬುದಾಗಿ ಹೇಳಿದ್ರೆ ತಂದೆಗೆ ಎಷ್ಟು ಖುಷಿಯಾಗಿರುತ್ತದೆ. But that is not enough that God wants from us. ಆ ಮಾತಿನಲ್ಲಿ ತೃಪ್ತರಾಗಿರುವುದು ದೇವರಿಗೆ ಬಯಸಲಿಲ್ಲ. Telling is only 50%, will is that. ಹೇಳುವುದು 50% ಮಾತ್ರವೇ ಮಾಡುವರಲ್ಲಿ. Even though the second son said he would go, but he did not go. ಎರಡನೇ ಮಗ ಅಪ್ಪ ಹೋಗುತ್ತೇನೆ ಅಪ್ಪ ಅಂದಾಗಿಯೂ ಹೋಗಲೇ ಇಲ್ಲ. And Jesus is asking the people one question, 31, which of the two did the will of his father? 31ನೇ ವಾಕ್ಯದಲ್ಲಿ ಅವರಿಬ್ಬರಲ್ಲಿ ತಂದೆಯ ಚಿತ್ತದಂತೆ ನಡೆದವನು ಯಾರು ಎಂದು ಕೇಳಿದಕ್ಕೆ, and they said the correct answer. They said, who were there? They were always there to criticize the Lord Jesus, and they said the correct answer. They said the first. ಅಲ್ಲಿ ದೇವರನ್ನು ಪರಿಹಾಸ ಮಾಡಲು ಅನೇಕರು ಇದ್ದರು. ಅದೇ ಕಾರಣ ಅವರು ಸರಿಯಾದ ಉತ್ತರ ಅಲ್ಲಿ ನೀಡಿದರು. ಅವರು ಮೊದಲೇನವರೇ ಅಂದರು. And verse 32 we read here, John came to you in the way of righteousness and you did not believe him. 32ನೇ ವಾಕ್ಯವನ್ನು ಓದಲು ಕೇಳೋಣ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯೋಹಾನನು ಧರ್ಮ ಮಾರ್ಗವನ್ನು ಬೋಧಿಸುವವನಾಗಿ ನಿಮ್ಮ ಬಳಿಗೆ ಬಂದನು, ನೀವು ಅವನಲ್ಲಿ ನಂಬಲಿಲ್ಲ. ಭ್ರಷ್ಟರು ಸುಳ್ಳೆಯರು ಅವನನ್ನು ನಂಬಿದರು, ನೀವು ಇದನ್ನು ನೋಡಿದಾಗ ಪಶ್ಚಾತ್ತಾಪ ಪಡಲಿಲ್ಲ, ಅವನನ್ನು ನಂಬಲಿಲ್ಲ. Jesus wants his followers to do the righteousness. ಯೇಸುವನ್ನು ಹಿಂಬಾಲಿಸುವವರು ಹೇಗಿರಬೇಕೆಂಬ ಯೇಸುವಿನ ಬಯಸುವಿಕೆ ನೀತಿವಂತರಾಗಿರಬೇಕು, ನೀತಿ ಧರ್ಮಗಳನ್ನು ಮಾಡಬೇಕೆಂಬುದಾಗಿ ದೇವರು ಬಯಸುತ್ತಾರೆ. And they all believe that the tax collectors and prostitutes, they would not go to heaven. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯಾಗಿ ಅವರು ಹೇಳುತ್ತಿದ್ದಾರೆ, ದೇವರು ಯೇಸು ಹೇಳುತ್ತಿದ್ದಾರೆ, ಭ್ರಷ್ಟರು ಸುಳ್ಳೆಯರು ಪರಲೋಕ ರಾಜ್ಯದಲ್ಲಿ ಸೇರುವವರು ಎಂಬುದಾಗಿ. That is the belief there in Old Testament, that they would not go to heaven because they are sinners. They are considered as sinners. ಆದ್ರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಇರುವ ಜನರು ಈ ರೀತಿಯಾಗಿ ಹೇಳುತ್ತಿದ್ದರು, ಭ್ರಷ್ಟರು ಸುಳ್ಳೆಯರು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ. But Jesus tells that if they believe in Jesus, they would definitely go to the kingdom of God. ಭ್ರಷ್ಟರಾಗಲಿ ಸುಳ್ಳರಾಗಲಿ ಅವರು ದೇವರನ್ನು ನಂಬುವಾಗ ಅವರು ಖಂಡಿತ ಪರಲೋಕ ರಾಜ್ಯಕ್ಕೆ ಸೇರುತ್ತಾರೆ ಎಂಬುದಾಗಿ ಯೇಸು ಹೇಳುತ್ತಿದ್ದಾರೆ. Why did the first person was considered as the good son, even though he said he will not go, but changed his mind? ಕರ್ತನಲ್ಲಿ ಪ್ರಿಯರೇ, ಮೊದಲನೇ ಅವನು ಹೇಗೆ ಹೋಗುವುದಿಲ್ಲ ಎಂಬುದಾಗಿ ಹೇಳಿ
mind every day in our life. ಯಾಕಂತಂದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ಎಲ್ಲ ಭಾವನೆಗಳನ್ನು ನಾವು ಬದಲಾಯಿಸಲೇಬೇಕು. Maybe sometimes we take decisions to please others. ಮತ್ತವರಿಗೆ ಬೇರೆಯವರಿಗೆ ಮೆಚ್ಚುಗೆ ಆಗಿರಲಿಕ್ಕೆ ನಾವು ಅನೇಕ ತೀರ್ಮಾನಗಳ ನಿರ್ಧಾರಗಳನ್ನು ತೆಗೆದುತ್ತೇವೆ. But it may not please God. ಅದು ದೇವರಿಗೆ ಮೆಚ್ಚುಗೆ ಆಗಿರುವುದಿಲ್ಲ. Unless it does not please God, we cannot get into heaven. ದೇವರಿಗೆ ಮೆಚ್ಚುಗೆ ಆಗದೇ ಇರುವ ಹೊರತು ನಾವು ಪರಲೋಕ ರಾಜ್ಯಕ್ಕೆ ಸೇರಲು ಸಾಧ್ಯವಿಲ್ಲ. So we need to change our mind. ಅದೇ ಕಾರಣ ನಾವೇನ್ ಮಾಡಬೇಕು, ನಮ್ಮ ಎಲ್ಲ ಮನೋಭಾವನೆಗಳನ್ನು ನಾವು ಬದಲಾಯಿಸಬೇಕು. Oh, we need to change our mind that, oh, I am wrong, I did not have to say that. We need to change our mind and come back to God. ಕರ್ತನಲ್ಲಿ ಪ್ರಿಯರೇ, ನಮ್ಮ ಮನೋಭಾವನೆಯನ್ನು ಬದಲಾಯಿಸಿ ದೇವರ ಕಡೆಗೆ ನಮ್ಮನ್ನು ತಿರುಗಿಸಬೇಕು. Hallelujah. Dear children of God, let us change our minds every day so that we do not lose heaven. ಕರ್ತನ ಚಿತ್ತಕ್ಕೆ ನಮ್ಮ ಪ್ರತಿದಿನವೂ ನಮ್ಮ ಮನೋಭಾವಗಳನ್ನು ಬದಲಾಯಿಸಿ ದೇವರ ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಮಾರ್ಗವನ್ನು ನಾವು ಹಿಡಿದುಕೊಳ್ಳೋಣ. Jesus said the tax collectors whom the people of Old Testament believed that they would not go to heaven, but they changed their life, they repented. Even the prostitutes, they were sinners, they changed their life, they repented, so they were able to get into heaven. ಕರ್ತನಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆ ಕಾಲದಲ್ಲಿ ಭ್ರಷ್ಟರು, ವಿಭಚಾರಿಗಳು ಅವರು ದೇವರ ಸಮ್ಮುಖದಲ್ಲಿ ಸೇರುವುದಿಲ್ಲ ಎಂಬ ಆ ಮಾತಿನ ಮೇರೆಗೆ ಎಲ್ಲರೂ ಅವರ ಮನೋಭಾವನೆಯನ್ನು, ಅವರ ಎಲ್ಲ ಆ ಹೃದಯದ ದುಷ್ಟತನಗಳನ್ನು ಅವರು ಬದಲಾಯಿಸಿ ದೇವರ ಮಾರ್ಗಕ್ಕೆ ಅವರು ತಿರುಗಿ ಪರಲೋಕ ರಾಜ್ಯಕ್ಕೆ ಸೇರಲು ಅವರನ್ನು ಬದಲಾಯಿಸಿದರು. So we do not have many days before us to keep bending our life. ಕರ್ತನಲ್ಲಿ ಪ್ರಿಯರೇ, ನಮ್ಮ ಮುಂದೆ ಇನ್ನು ಕಾಲ ಇಲ್ಲ, ನಾವು ಬದಲಾಗಲೇಬೇಕು. ಇನ್ನು ಕಾಲ ಮಿಕ್ಕಿಲ್ಲ, ದೇವರ ಬರುವಿಕೆ ಸಮೀಪವಾಯಿತು. Yesterday I was talking to my elder sister and she was telling that even the people got vaccination, they also got COVID. ಕರ್ತನಲ್ಲಿ ಪ್ರಿಯರೇ, ಲಸಿಕೆ ಪಡೆದಿರುವವರೆಗೂ ಸೋಂಕು ಬಂದಿರುವುದು. ನಿನ್ನೆ ದಿನದಲ್ಲಿ ಸಭಾಪಾಲಕರು ಅವರ ತಂಗಿಯೊಂದಿಗೆ ಮಾತನಾಡುತ್ತಿರುವಾಗ ಮಾತು ಕೇಳಲ್ಪಟ್ಟಿತ್ತು. It doesn't mean that we do not take vaccination, we need to take vaccination. ಅದೇ ಕಾರಣ ಲಸಿಕೆ ನಾವು ಪಡೆದುಕೊಳ್ಳಬಾರದೆಂಬುದಲ್ಲ, ಲಸಿಕೆ ನಾವು ಪಡೆದುಕೊಳ್ಳಬೇಕು, ಲಸಿಕೆ ನಾವು ತೆಗೆದುಕೊಳ್ಳಬೇಕು. ಆದರೆ ದೇವರ ಕೃಪೆಯು ನಮ್ಮಲ್ಲಿ ಇರಬೇಕು. So we need to be crucified always. We always need to do only the will of God. Then only we are on the right track. ಆದ ಕಾರಣ ನಾವು ದೇವರೊಂದಿಗೆ ಕಲ್ವಾರಿ ಶಿಲುಬೆಯಲ್ಲಿ ಹಾಕಲ್ಪಟ್ಟವರಾಗಿರಬೇಕು. ದೇವರ ಮಾರ್ಗದಲ್ಲಿ ಪ್ರತಿದಿನವೂ ನಡೆಯುವವರಾಗಿರಬೇಕು. God wants justice from us. ದೇವರು ನಮ್ಮೊಂದಿಗೆ ಕೇಳುವುದು ನೀತಿವಂತನಾಗಿದೆಯೋ, ನೀತಿವಂತನ ಎಂಬುದಾಗಿ ದೇವರು ನಮ್ಮನ್ನು ನೋಡುತ್ತಾನೆ. Micah chapter 6 verse 8, let us read. Micah chapter 6 verse 8. Last chapter. ಹಳೆ ಒಡಂಬಡಿಕೆಯಲ್ಲಿ ಮೀಕ 6ನೇ ಅಧ್ಯಾಯ 8ನೇ ವಾಕ್ಯ. ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. So we need to do goodness so that we could please God. ಕರ್ತನಲ್ಲಿ ಪ್ರಿಯರೇ, ಒಳ್ಳೆಯದನ್ನು ಇಂಥದ್ದು ಎಂಬುದಾಗಿ ಆರಿಸಿಕೊಂಡು ಅದನ್ನು ಮಾಡಿ ದೇವರಿಗೆ ಮೆಚ್ಚುಗೆ ಆದದನ್ನು ನಾವು ಮಾಡಬೇಕು. Lord, require us to do justice. ದೇವರು ನಮ್ಮನ್ನು ಆರಿಸಿಕೊಂಡಿರುವುದು ನಮ್ಮನ್ನು ಸಮರ್ಥಿಸಿಕೊಳ್ಳುವುದಕ್ಕಲ್ಲ, ನಾವು ದೇವರ ಮಕ್ಕಳಾಗಿ ನಾವು ಇರುವುದಕ್ಕೋಸ್ಕರ. To do justice and to love kindness. ಕರ್ತನಲ್ಲಿ ಪ್ರಿಯರೇ, ಅದರಲ್ಲಿ ಬರೆಯಲ್ಪಟ್ಟಿದ್ದಾಗೆ ಮನುಷ್ಯನೇ ಒಳ್ಳೆಯದು ಇರ್ತದೆಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು ಕರುಣೆಯಲ್ಲ, ಆಸಕ್ತನಾಗಿರುವುದು, ದೇವರಿಗೆ ನಮ್ರವಾಗಿ
ನಡೆದುಕೊಳ್ಳುವುದು. And the three things we can see there, what God wants us from us. ನಮ್ಮಲ್ಲಿ ದೇವರು ಬಯಸುವುದು ಮೂರು ಕಾರ್ಯ ಉಂಟು. ಅದೇನೆಂಬುದಾಗಿ ನಾವು ನೋಡಬಹುದು. To do justice, ನ್ಯಾಯವನ್ನು ಮಾಡುವುದು, to love kindness, ಕರುಣೆಯಲ್ಲಿ ಆಸಕ್ತರಾಗಿರುವುದು, to walk humbly with our God. ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. Dear children of God, always remember to do these things every day in our life. ಕರ್ತನಲ್ಲಿ ಪ್ರಿಯರೇ, ಪ್ರತಿದಿನವೂ ಈ ಮೂರು ಕಾರ್ಯದಲ್ಲಿ ನೀವು ನಿರತರಾಗಿ ಇರಬೇಕು. ದೇವರ ಮಾರ್ಗದಲ್ಲಿ ಈ ರೀತಿಯಾಗಿ ನಾವು ನಡೆಯಬೇಕು. By chance we did something, not justice, injustice we did. That is the time we need to change our mind. ಕರ್ತನಲ್ಲಿ ಪ್ರಿಯರೇ, ನ್ಯಾಯವಾದದ್ದು ಮಾಡದೆ ಅನ್ಯಾಯವಾದದ್ದು ನಾವೇನಾದ್ರೂ ಮಾಡಿದರೆ ದಿನದಲ್ಲಿ ಒಂದು ದಿನದಲ್ಲಿ ನಾವು ಮಾಡುವವರಾಗಿದ್ದರೆ ನಮ್ಮನ್ನು ಪರೀಕ್ಷಿಸಿ ನೋಡಬೇಕಾಗಿರುವ ಸಮಯ. ನೀವು ಹಿಂದಿರುಗಿ ಬನ್ನಿ ದೇವರ ಮಾರ್ಗಕ್ಕೆ. ದೇವರ ಮಾರ್ಗವನ್ನು ಬಿಟ್ಟು ಆಗಲಿ ಹೋಗಬೇಡಿ. Always pray to God early in the morning, God, give me your grace to do justice, to love kindness, and to walk humbly with you. ಬೆಳಗ್ಗೆ ಎದ್ದು ದೇವರ ಮುಖವನ್ನು ನಾವು ದರ್ಶನ ಮಾಡುವಾಗ ನಾವು ದೇವರೊಂದಿಗೆ ನಾವು ಪ್ರಾರ್ಥಿಸಬೇಕಾಗಿರುವ ಪ್ರಾರ್ಥನೆ ಹೀಗಿರಲಿ: ದೇವರೇ, ನ್ಯಾಯವನ್ನು ಆಚರಿಸುವುದಕ್ಕೆ ನನಗೆ ಕೃಪೆಯನ್ನು ದಯಪಾಲಿಸು, ಕರುಣೆಯಲ್ಲಿ ಆಸಕ್ತನಾಗಿರುವುದಕ್ಕೆ ನನಗೆ ಕೃಪೆಯನ್ನು ದಯಪಾಲಿಸು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದಕ್ಕೆ ನನಗೆ ಕೃಪೆಯನ್ನು ದಯಪಾಲಿಸಿ ಎಂಬುದಾಗಿ ನಾವು ದೇವರೊಂದಿಗೆ ಕೇಳಿಕೊಳ್ಳೋಣ. If we are able to do it, we will be able to get into the kingdom of God. ಹಾಗೆ ನೀವು ಮಾಡುವವರಾಗಿದ್ದರೆ ನಾವು ದೇವರ ಪರಲೋಕ ರಾಜ್ಯಕ್ಕೆ ಸೇರುವವರಾಗಿರುತ್ತೇವೆ. Otherwise, it will be a waste of spending this much life here in this world. ಕರ್ತನಲ್ಲಿ ಪ್ರೇರಣೆ ಇಲ್ಲದೆ ಹೋದ್ರೆ ಈ ಭೂಲೋಕದಲ್ಲಿ ನಾವು ಇಷ್ಟು ದಿನಗಳ ಕಾಲ ಬದುಕಿರುವುದು ವ್ಯರ್ಥವಾಗಿರುತ್ತದೆ. All our life in this world is temporary, only couple of years. ಈ ಭೂಲೋಕದಲ್ಲಿ ಬದುಕುತ್ತಿರುವ ದಿನಗಳು ಎಷ್ಟು ವರ್ಷಗಳೋ ಎಷ್ಟು ದಿನಗಳೋ ತಾತ್ಕಾಲಿಕವಾದದ್ದು. But we have a permanent place. ಆದ್ರೆ ನಮಗೆ ನಿತ್ಯ ಶಾಶ್ವತವಾದ ಒಂದು ಸ್ಥಳ ಉಂಟು. Tension free way. ಒತ್ತಡ ಇಲ್ಲದೆ ಇರುವ ಒಂದು ಪರಿಶುದ್ಧವಾದ ಸ್ಥಳ ಪರಲೋಕ. Tension free COVID. ಒತ್ತಡ ಇಲ್ಲದೆ ಸೋಂಕು. And yesterday my brother was telling his sister's husband, new virus are coming from different countries. ಇಲ್ಲಿ ಸಭಾಪಾಲಕರ ತಂಗಿಯ ಗಂಡ ಈ ರೀತಿಯಾಗಿ ಹೇಳುತ್ತಿದ್ದರು, ಅನೇಕ ಹೊಸ ವೈರಾಣುಗಳು ಉದ್ಭವ ಆಗುತ್ತಿದೆ, ಅದು ಎಲ್ಲರನ್ನು ಕಾಡಲು ಸಾಧ್ಯವಿದೆ ಎಂಬುದಾಗಿ. Dear children of God, this is the time to be crucified to Christ. ಕರ್ತನಲ್ಲಿ ಪ್ರಿಯರೇ, ಇದುವೇ ಸಮಯ. ಕಲ್ವಾರಿ ಶಿಲುಬೆಯಲ್ಲಿ ದೇವರೊಂದಿಗೆ ನಾವು ಹಾಕಲ್ಪಡಬೇಕು. So when we are crucified to Christ, that means that we are so joy. ನಾವು ಕರ್ತನಲ್ಲಿ ಪ್ರಿಯರೇ, ನಾವು ಕಲ್ವಾರಿ ಶಿಲುಬೆಯಲ್ಲಿ ದೇವರೊಂದಿಗೆ ಹಾಕಲ್ಪಡುವಾಗ ಸಂತೋಷವುಳ್ಳವರಾಗಿರುತ್ತೇವೆ ಅಲ್ವಾ? So what all difficulties we have, remember the crucifixion, how much pain he took, then we will feel that our pain is not so heavy compared to the Lord Jesus on the cross of Calvary. ಯಾವುದಾದ್ರೂ ಮಾರ್ಗ ತಪ್ಪಿ ಹೋಗುವವರಾಗಿದ್ದರೆ ತಪ್ಪಿಕಸ್ಥರಾಗಿ ಇರದೆ ದೇವರ ಮಾರ್ಗದಲ್ಲಿ ನಮ್ಮನ್ನು ದೇವರ ಪಾದದಲ್ಲಿ ಅರ್ಪಿಸಿ, ದೇವರೇ ನನ್ನನ್ನು ಕ್ಷಮಿಸು, ನಿನ್ನ ಮಗನಾಗಿ ಮಾರ್ಪಡಿಸು, ನಿನ್ನ ಶಿಲುಬೆಯಲ್ಲಿ ನನ್ನನ್ನು ಹಾಕಿಸಿಕೋ ಎಂಬುದಾಗಿ ಹೇಳಿ ನಾವು ದೇವರಲ್ಲಿ ಅವಲಂಬಿತರಾಗಿದ್ದು ದೇವರ ಮಾರ್ಗದಲ್ಲಿ ಇರೋಣ. So we had seen two sons of one father, and one of them said he would go, but he did not go. One said he would not go, but he went. One of the son, even though he said he will not go, he did the will of God. ಕರ್ತನಲ್ಲಿ ಪ್ರೇರೆ, ಹೋಗುವುದಿಲ್ಲ ಎಂದು ಹೇಳಿದಾಗಿಯೂ ಒಂದು ಮಗ, ಹೋಗುತ್ತೇನೆ ಅಪ್ಪ ಎಂದು ಹೇಳಿ ಹೋದ ಒಂದು ಮಗ, ಎರಡು ಮಗನಲ್ಲಿ ಒಂದು ಮಗ ತಂದೆಯ ಚಿತ್ತವನ್ನು ಮಾಡಿದನು. So what does it mean to us? ಅದರ ಅರ್ಥ ನಮ್ಮ ಜೀವಿತದಲ್ಲಿ ಹೇಗೆ ತೆಗೆದುಕೊಳ್ಳಬಹುದು? When you hear the word of God, you will take decision in your heart here. Oh, I will do like that. ಕರ್ತನಲ್ಲಿ ಪ್ರಿಯರೇ, ನಾವು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ, ಹೀಗೆ ಮಾಡುತ್ತೇನೆ ಎಂಬುದಾಗಿ. ನಂತರ ಮಾಡದೆ ಹೋಗುತ್ತೇವೆ.
ಮಾಡೋದಿಲ್ಲ ಎಂಬುದಾಗಿ ಪಶ್ಚಾತ್ತಾಪವನ್ನು ಪಡುತ್ತೇವೆ. Then we forget about it. ನಂತರ ಏನ್ ಮಾಡ್ತೇವೆ? ಅದರ ಕುರಿತು ಮರೆತು ಹೋಗುತ್ತೇವೆ. That is why we need to be crucified. We need to walk with God. Then we would always remember what all Jesus wants us to do. ಅದೇ ಕಾರಣ ನಾವೇನ್ ಮಾಡಬೇಕು? ಕಲ್ವಾರಿ ಶಿಲುಬೆಯಲ್ಲಿ ದೇವರೊಂದಿಗೆ ಹಾಕಿಸಲ್ಪಟ್ಟು ನಂತರ ಆಗಿರುವಾಗ ದೇವರ ಚಿಂತೆ ಏನೆಂಬುದಾಗಿ ನಮಗೆ ನೆನಪಿಗೆ ಬರುತ್ತದೆ. ನಾವು ದೇವರೊಂದಿಗೆ ನಡೆಯುತ್ತೇವೆ. So let us also see two disciples how they were dealing with Jesus. ಎರಡು ಶಿಷ್ಯರನ್ನು ನಾವು ನೋಡಬಹುದು. ದೇವರೊಂದಿಗೆ ಅವರ ವ್ಯವಹಾರ ಹೇಗಿತ್ತು ಎಂಬುದಾಗಿ ನೋಡಬಹುದು. And one of the disciples was Peter. ಒಂದು ಶಿಷ್ಯನು ಪೇತ್ರನು. And we can read the story in Matthew chapter 26 verses 30 to 35. You can read at home. ನೀವು ಮನೆಗೆ ಹೋಗಿದ ನಂತರ ಮತ್ತಾಯ ಬರೆದ ಸುವಾರ್ತೆ 26ನೇ ಅಧ್ಯಾಯ 30 to 35 we can find 30ರಿಂದ 35ನೇವರೆಗೂ ನೀವು ಮನೆಗೆ ಹೋಗಿ ಓದಬಹುದು. ನಿಮಗೆ ಅದು ಮನೆಗೆ ಹೋದಾಗ ನಿಮಗೆ ಅರ್ಥ ಆಗುತ್ತದೆ. and we can find Peter, even though he was so close to Jesus, but he denied him. ಕರ್ತನಲ್ಲಿ ಪ್ರಿಯರೇ, ಯೇಸುವಿನೊಂದಿಗೆ ಹತ್ತಿರವಾಗಿ ಇದ್ದ ಶಿಷ್ಯನು ಪೇತ್ರನು ಆದರೂ ಸಹ ಯೇಸುವನ್ನು ತೋರಿಸಿಕೊಟ್ಟನು. He denied Jesus 3 times. I do not know. 3 ಸಾರಿ ಯೇಸು ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ 3 ಸಾರಿ ಯೇಸುವನ್ನು ತೋರಿಸಿಕೊಟ್ಟನು. But he remembered what Jesus told him. ಆದ್ರೆ ಯೇಸು ಅವನಿಗೆ ಹೇಳಿದ ಮಾತು ಅವನಿಗೆ ನೆನಪಿಗೆ ಬಂತು. What did he remember? Matthew 26 verse 25. Truly I tell you, this very night before the rooster crows, you will deny me 3 times. ಕರ್ತನಲ್ಲಿ ಪ್ರಿಯರೇ, ಅವನನ್ನು ಅರಿಯನು ಎಂಬುದಾಗಿ 3 ಸಾರಿ ಹೇಳುವಿ ಅಂದನು ಪೇತ್ರನು. ಆತನಿಗೆ ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯನೆಂಬುದಾಗಿ ಹೇಳುವುದೇ ಇಲ್ಲ ಎಂದು ಹೇಳಿದನು. And what was ಶಿಷ್ಯರೆಲ್ಲರೂ ಹೇಳಿದರು. And what was his response? He said, no. Verse 35. Even if I must die with you, I will not deny you. ಅವನ ಪ್ರತ್ಯುತ್ತರ ಹೇಗಿದೆ ನೋಡಿ, ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯನೆಂಬುದಾಗಿ ಹೇಳುವುದೇ ಇಲ್ಲ. And all the other disciples also told like that. ಎಲ್ಲ ಶಿಷ್ಯರು ಹಾಗೆ ಹೇಳಿದರು. And we can find that when Jesus was caught, all the disciples left him. ಶಿಷ್ಯರು ಯೇಸು ಹಿಡಿದುಕೊಡಲ್ಪಟ್ಟಾಗ ಎಲ್ಲ ಶಿಷ್ಯರು ಯೇಸುವನ್ನು ಬಿಟ್ಟು ಹೋದರು. But at least Peter was following in hiding to see what is happening to his master. ಕಡೆಯದಾಗಿ ಶಿಷ್ಯರಲ್ಲಿ ಪೇತ್ರನಾದರೂ ಬಚ್ಚಿಟ್ಟು ಅವನ ಗುರುವಿಗೆ ಏನ್ ನಡೆಯುತ್ತದೆ ಘಟನೆ ಎಂಬುದಾಗಿ ನೋಡುತ್ತಿದ್ದ. But that put him in the denial of Jesus. ಆದ್ರೆ ಅವನ ಹೃದಯದಲ್ಲಿ ಯೇಸು ಯಾರು ಎಂಬುದೇ ನಾನು ಅರಿಯದೆ ಎಂಬ ಈ ಮಾತಿಗೆ ಕಾರಣವಾಯಿತು. But even though he committed a sin by denying his master, he repented. ಅವನ ಗುರುವನ್ನು ನಾನು ಗುರು ಯಾರೆಂಬುದೇ ಅರಿಯನು ಎಂಬುದಾಗಿ ಹೇಳಿ ಪಾಪ ಮಾಡಿದ್ದರೂ ಅವನು ಪಶ್ಚಾತ್ತಾಪ ಪಟ್ಟುಕೊಂಡನು. We can see the conversation between Jesus and Peter in John chapter 21 verses 15 to 18. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 15 ಮತ್ತು 18ನೇ ವಾಕ್ಯವರೆಗೂ ನಾವು ನೋಡಬಹುದು. ಯೇಸು ಮತ್ತು ಯೋಹಾನನು ಮಾತಾಡಿರುವ ಮಾತು ಕಥೆಗಳು. And after he was resurrected, Jesus went to Peter. ಯೇಸು ಪುನರುತ್ಥಾನ ಹೊಂದಿದ ನಂತರ ಪೇತ್ರನ ಬಳಿಗೆ ಹೋದರು. Look, Jesus did not think that, oh, I would not see him because he denied me. ಅಯ್ಯೋ, ಅವನು 3 ಸಾರಿ ನನ್ನನ್ನು ಯಾರೆಂಬುದು ಅರಿಯನೇ ಎಂಬುದಾಗಿ ಹೇಳಿದ್ದಾನೆ, ನಾನು ಅವನನ್ನು ಭೇಟಿ ಆಗೋದಿಲ್ಲ ಎಂಬುದಾಗಿ ಯೇಸು ಹೇಳಲಿಲ್ಲ. But what did Jesus do? ಯೇಸು ಏನ್ ಮಾಡಿದ್ರು? Verse 17, he said to Peter the 3rd time, Simon, son of John, do you doubt? ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರೇ ಆತನು 3ನೇ ಸಾರಿ ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದೆಯೋ? But Peter was great. ಆದ್ರೆ ಪೇತ್ರನು
ಆತನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ತನ್ನನ್ನು ಕೇಳಿದಕ್ಕೆ ಪೇತ್ರನು ದುಃಖಪಟ್ಟನು. He remembered that he denied Jesus, even though he said that he would die for him. ದುಃಖಪಟ್ಟಿದ್ದ ಕಾರಣ ಏನೆಂಬುದಾಗಿ ನೋಡುವುದಾದ್ರೆ 3 ಸಾರಿ ಯೇಸು ಯಾರೆಂಬುದು ಅರಿಯರೇ ಎಂಬುದಾಗಿ ಅವನು ಯೇಸುವನ್ನು ತೋರಿಸಿಕೊಟ್ಟನು. He could not commit the commitment he made with the Lord. ಅಯ್ಯೋ, ಅವರು ಮಾಡಿರುವ ಆ ಕೆಲಸಕ್ಕೆ ದೇವರೊಂದಿಗೆ ಒಂದು ಒಪ್ಪಿಗೆ ಮಾಡಿಕೊಳ್ಳಲು ಅವರಿಗೆ ಸಾಧ್ಯ ಆಗಲಿಲ್ಲ. Dear children of God, always we commit to God. Oh, I will not do this and I will not do anything that is not basic. ನಾವು ದೇವರೊಂದಿಗೆ ಒಪ್ಪಿಗೆಯನ್ನು ಕೊಡುತ್ತೇವೆ. ದೇವರೇ, ನಾನು ಅದು ಮಾಡುವುದಿಲ್ಲ, ನಿನಗೆ ಮೆಚ್ಚುಗೆಯಾಗಿ ನಡೆಯುತ್ತೇನೆ ಎಂಬುದಾಗೆಲ್ಲ ನಾವು ಮಾತು ಕೊಡುತ್ತೇವೆ. But Jesus is coming still asking you, do you love me? ಕರ್ತನಲ್ಲಿ ಪ್ರಿಯರೇ, ನಾವು ದೇವರನ್ನು ಬಿಟ್ಟು ಆಗಲಿಗೆ ಹೋಗುವಾಗಲೂ ದೇವರು ನಮ್ಮನ್ನು ನೋಡಿ ಕೇಳುವ ಮಾತು, ನನ್ನ ಮೇಲೆ ನೀನು ಮಮತೆ ಇಟ್ಟಿದೆಯೋ. And when Peter heard that, he was grieved in his heart. ಪೇತ್ರನು ಅದನ್ನು ಕೇಳಿದಾಗ ಅವನು ದುಃಖಪಟ್ಟನು. And what did he say? You know that I love you. ಸ್ವಾಮಿ, ನೀನು ಎಲ್ಲ ಬಲ್ಲೆ ಎಂದನು. Jesus knows exactly what is your heart. ದೇವರಿಗೆ ಹೃದಯದಲ್ಲಿ ಇರುವುದು ಎಲ್ಲ ಗೊತ್ತುಂಟು, ಯಾರ ಹೃದಯದಲ್ಲಿ ಏನಿದೆ ಇದೆ ಎಂಬುದಾಗಿ. Even though he denied Jesus, ಅವನು ಯೇಸುವನ್ನು ತೋರಿಸಿ ಕೊಟ್ಟಿದ್ದರೂ ಸಹ he changed his mind. ಅವನ ಮನೋಭಾವನೆಯನ್ನು ಬದಲಾಯಿಸಿದನು. He repented. ಅವನು ಪಶ್ಚಾತ್ತಾಪ ಪಟ್ಟನು. That is why Jesus took him and encouraged him and gave him the assignment, fear my sheep. ಅದೇ ಕಾರಣ ಯೇಸು ಅವನು ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ಅವನಿಗೆ ಗೊತ್ತಾಗಿ ಯೇಸು ಹೇಳುತ್ತಿದ್ದಾರೆ, ನನ್ನ ಕುರಿಗಳನ್ನು ಮೇಯಿಸು. Oh, that is the reason Jesus used the disciple to establish the first church. ಅದೇ ಕಾರಣ ಈ ಆದಿ ಸಭೆಯು ಪ್ರಸ್ತಾಪವಾದನು, ಶಿಷ್ಯರನ್ನು ಯೇಸು ಉಪಯೋಗಿಸಿದರು. Then what about another disciple, Judas Iscariot? ಯೂದಾಸ್ ಇಸ್ಕರಿಯೋತನ ಕಥೆ ಏನು? Matthew chapter 26 verses 14 to 16, we can find the story there. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 14ರಿಂದ 18ವರೆಗೂ ನೋಡಬಲ್ಲೆ. And he had taken 30 silver of coins to betray Jesus. ಇಸ್ಕರಿಯೋತನು 30 ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಂಡು ಯೇಸುವನ್ನು ತೋರಿಸಿಕೊಟ್ಟನು. But he realized that, oh, he should not have done that. ಅವನಿಗೆ ನಂತರ ಅರ್ಥ ಆಯಿತು, ಓ, ನಾನು ಮಾಡದೇ ಇರಬೇಕಾಗಿತ್ತು ಎಂಬುದಾಗಿ. And in verse 3 we find that he came to the priest, the high priest. ಆ ಕಾಲದಲ್ಲಿ 3ನೇ ವಾಕ್ಯ 26ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 3ನೇ ವಾಕ್ಯ, ಆ ಕಾಲದಲ್ಲಿ ಮಹಾಯಾಜಕರು, ಪ್ರಜೆಯು, ಹಿರಿಯರು, ಕಾಯಫನೆಂಬ ಮಹಾಯಾಜಕರು ಮಠಕ್ಕೆ ಕೂಡಿ ಬಂದು, And he said, I have sinned. ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡರು. When we are sin, when we believe that we have committed sin, no high priest or anybody in this world can forgive it, only the Lord Jesus. ನಂತರ ಯೂದಾಸ್ ಇಸ್ಕರಿಯೋತನಿಗೆ ಅರ್ಥ ಆಯಿತು, ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಪಾಪ ಮಾಡಿದರೆ ಮಹಾಯಾಜಕರು, ಪ್ರಜೆಗಳು, ಹಿರಿಯರು ಇಲ್ಲ, ಯಾರೋ ರಾಜಕೀಯ ವ್ಯಕ್ತಿಗಳು ನಿನ್ನ ಪಾಪವನ್ನು ಕ್ಷಮಿಸಲು ಸಾಧ್ಯವಿಲ್ಲ, ದೇವರೊಬ್ಬರು ಬಿಟ್ಟು. Nobody can forgive sins except the Lord Jesus. ಯಾರು Because he only gave his life for the remission of our sins. ಪಾಪದ ಪರಿಹಾರಕ್ಕಾಗಿ ನಮಗಾಗಿ ಬಲಿಯಾದ ಯೇಸುವೇ ಹೊರತು ಬೇರೆ ಯಾರು ನಿನ್ನ ಪಾಪವನ್ನು ಕ್ಷಮಿಸಲು ಸಾಧ್ಯವಿಲ್ಲ. Even his mother. ಅವರ ತಾಯಿಯೂ ಸಹ ಕ್ಷಮಿಸಲು ಸಾಧ್ಯವಿಲ್ಲ. And he should have told, I have sinned before the Lord. ಅವರು ಈ ರೀತಿಯಾಗಿ ಹೇಳುತ್ತಿದ್ದಾರೆ, ನಿನ್ನ ಮುಂದೆ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ. But he told the high priest, but he should have said this to the master, to Jesus. ಕರ್ತನಲ್ಲಿ ಪ್ರಿಯರೇ, ಮಹಾಯಾಜಕರೊಂದಿಗೆ ಈ ಮಾತನ್ನು ಹಂಚಿಕೊಂಡು ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಆ ಮಾತು ಯೇಸುವಿನ ಬಳಿಯಲ್ಲಿ ಅವರು ಹೇಳಿರಬಹುದಲ್ಲ. And what did they say? Verse 4. It is not concerning us. You do it yourself. ಅವರು ಹೇಳುತ್ತಿರುವುದು ಮಹಾಯಾಜಕರಾಗಲಿ ಹಿರಿಯರಾಗಲಿ ಅದನ್ನು ಪರಿಗಣಿಸುವುದು ನನ್ನಲ್ಲಿ ಏನಿಲ್ಲ, ಉಪಾಯದಿಂದ ಹಿಡಿದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡರು. And verse 5 we read, he went and hanged himself. 5ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ
ನೋಡುತ್ತೇವೆ. ಅವನು ನೇಣಿಗೆ ಶರಣಾದನು ಎಂಬುದಾಗಿ. He went and hanged himself. Verse 27. 25ನೇ ಅಧ್ಯಾಯ, ಮತ್ತಾಯಿ ಬರೆದ ಸುವಾರ್ತೆ 25ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಅವನು ಹಣವನ್ನು ದೇವಾಲಯದೊಳಗೆ ಬಿಸಾಟು ಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು. Title of our message today is, ಇಲ್ಲಿ ನಮ್ಮ ಇಂದು ಈ ಸಂದೇಶದ ಶಿರೋನಾಮ, not everyone who says to me, Lord, but who does, they will get into the. ಈ ಶಿರೋನಾಮ ಹೀಗಿದೆ, ಹೇಳುವಾದರೆ ಮಾಡುವ ಎಲ್ಲರೂ ಅಲ್ಲ. Dear children of God, let us examine ourselves. Are we doing according to what we are telling God? ಕರ್ತನಲ್ಲಿ ಪ್ರಿಯರೇ, ನಾವು ಹೇಳುವ ಹಾಗೆ ಮಾಡುತ್ತೇವಾ ಎಂಬುದಾಗಿ ನಮ್ಮನ್ನೇ ಪರೀಕ್ಷಿಸಿ ನೋಡಬೇಕು. We have seen two sons of a father. ಎರಡು ಮಕ್ಕಳು, ತಂದೆಗೆ ಎರಡು ಮಕ್ಕಳನ್ನು ನಾವು ನೋಡಿದ್ದೇವೆ. Even though one son said he will not go, but he went and he pleased his father. ಕರ್ತನಲ್ಲಿ ಪ್ರಿಯರೇ, ತಂದೆಗಿಂದ ಎರಡು ಮಕ್ಕಳು, ಅದರಲ್ಲಿ ಒಂದು ಮಗನನ್ನು ಹೋಗುವುದಿಲ್ಲ ಎಂಬುದಾಗಿ ಹೇಳಿ ಅವನು ಹೋಗಿ ತಂದೆಯ ಚಿತ್ತವನ್ನು ಮಾಡಿದಾಗೆ ನಾವು ನೋಡಿದ್ದೇವೆ. So what he said was wrong, but he confessed, he went, so he pleased his father. ಹೇಳಿದ್ದು ತಪ್ಪು, ಆ ಮಾಡುವುದಿಲ್ಲ ಎಂಬುದಾಗಿಯೂ ಹೇಳಿ ಪಶ್ಚಾತ್ತಾಪ ಪಟ್ಟು ಅವನು ಹೋಗಿ ತಂದೆಯ ಚಿತ್ತವನ್ನು ನೆರವೇರಿಸಿದನು. But the second son said, I will go, but he did not. ಆ ಎರಡನೇ ಮಗನು, ಕಿರಿಯ ಮಗನು, ಅವನು ಹೋಗುತ್ತೇನೆ ಎಂಬುದಾಗಿಯೂ ಹೇಳಿ ಅವನು ಹೋಗಲಿಲ್ಲ. Here similar, most of the time similar to the second son. ಅದೇ ರೀತಿಯಾಗಿ ನಾವು ಎರಡನೇ ಮಗನಾಗಿರುತ್ತೇವೆ. Whenever we see that hear the word of God, we will think that, oh, I will do that. ನಾವೇನ್ ಮಾಡ್ತೇವೆ, ದೇವರ ವಾಕ್ಯವನ್ನು ಕೇಳುವಾಗ ಹಾಗೆ ಮಾಡ್ತೇನೆ ಎಂಬುದಾಗಿ ಎಲ್ಲ ನಿರ್ಧಾರ ನಾವು ತೆಗೆದುಕೊಳ್ಳುತ್ತೇವೆ. And we get into the world and going away from the Lord. ಭೂಲೋಕದಲ್ಲಿ ನಾವು ಬಿದ್ದಾಗ ದೇವರನ್ನು ಬಿಟ್ಟಾಗಲಿ ಹೋಗುತ್ತೇವೆ. Remember, we are crucified to Christ. ಕರ್ತನಲ್ಲಿ ಪ್ರಿಯರೇ, ನೆನಪಿಸಿಕೊಳ್ಳಿ, ನಾವು ಕಲ್ವಾರಿ ಶಿಲುಬೆಗೆ ದೇವರೊಂದಿಗೆ ಹಾಕಿಸಲ್ಪಟ್ಟಿದ್ದೇವೆ. We are not get out on our way. ಕರ್ತನಲ್ಲಿ ಪ್ರಿಯರೇ, ನಮ್ಮ ಇಷ್ಟದ ಪ್ರಕಾರ ನಾವು ಹೋಗುವವರಲ್ಲ. And second, we have find Peter and John. ಎರಡನೇದು ಪೇತ್ರನು ಮತ್ತು ಯೂದಾಸನನ್ನು ನಾವು ನೋಡಿದ್ದೇವೆ. Peter committed sin, but he repented, and God gave him the assignment to establish the first church. ಪೇತ್ರನು ಪಾಪ ಮಾಡಿದನು, ಆದರೆ ಪಶ್ಚಾತ್ತಾಪ ಪಟ್ಟನು. ಅವನಿಗೆ ಆದಿಸಭೆಯನ್ನು ಸೃಷ್ಟಿಸಲು, ಆದಿಸಭೆಯನ್ನು ಅವರು ನಿರ್ಮಿಸಲು ಅವರಿಗೆ ಕೆಲಸವನ್ನು ಕೊಟ್ಟರು. We have seen Iscariot the Jew, and he betrayed Jesus, and he found that he was mistaken, but he did not repent to the law, only to high priest. ಆದರೆ ಪೇತ್ರನು ಪಶ್ಚಾತ್ತಾಪ ಪಟ್ಟ ಹಾಗೆ ಯೂದಾಸ್ ಇಸ್ಕರಿಯೋತನು ಇವರನ್ನು ಪಶ್ಚಾತ್ತಾಪ ಪಡಲಿಲ್ಲ, ಪಾಪ ಮಾಡಿದೆ ಅಂತ ಅವರಿಗೆ ಅರ್ಥ ಆಯ್ತು. ಆದ್ರೆ ಅವನೇನ್ ಮಾಡಿದ, ಸತ್ತು. If he had confessed to the Lord Jesus, God would have used Jude like Peter. ಪೇತ್ರ ಇಸ್ಕರಿಯೋತನು ಅವನು ಪಶ್ಚಾತ್ತಾಪ ಪಟ್ಟಿದ್ರೆ ಪೇತ್ರನನ್ನು ಉಪಯೋಗಿಸಿದ ಹಾಗೆ ಅವನನ್ನು ದೇವರು ಉಪಯೋಗಿಸಿರಬಹುದು. Let us close our minds, let us close our eyes and search our hearts. Are we saying and are we doing what we are saying? ಕರ್ತನಲ್ಲಿ ಪ್ರಿಯರೇ, ನಮ್ಮ ತಲೆಗಳನ್ನು ತಗ್ಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಸಮ್ಮುಖದಲ್ಲಿ ದೇವರ ಚಿತ್ತ ನೆರವೇರಿಸುವವರಾಗಿದ್ದೇವೆ. If we need to get into heaven, we need to do what we hear, what we say to the Lord. ಕರ್ತನಲ್ಲಿ ಪ್ರಿಯರೇ, ಪರಲೋಕ ರಾಜ್ಯಕ್ಕೆ ನೀವು ಪ್ರವೇಶನ ಮಾಡಬೇಕಾ? ನೀವು ದೇವರ ವಾಕ್ಯ ಕೇಳಿದ ಮೇರೆಗೆ ನೀವು ಮಾಡುವವರಾಗಿರಬೇಕು. You have chances to change your mind and come closer to God. ಅನೇಕ ಅವಕಾಶಗಳು ನಿಮಗೆ ದೊರಕುವುದು. ನಿಮ್ಮ ಮನೋಭಾವನೆಯನ್ನು ಬದಲಾಯಿಸಿ ದೇವರ ಕಡೆಗೆ ತಿರುಗಿಸಬಹುದು. ದೇವರ ಚಿತ್ತವನ್ನು ನೆರವೇರಿಸಲು ಇಲ್ಲಿ ನಾವು ದೇವರ ಸಮ್ಮುಖಕ್ಕೆ ಸೇರಿದ್ದೇವೆ. If the Spirit of God reminds you that you have done something wrong, it is the time for you to repent. ನೀವು ಪಾಪ ಮಾಡಿದ್ದು ನಿಮಗೆ ಅರ್ಥವಾದರೆ ದಯವಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. God will be happy to accept you. ಅಂತರಲ್ಲಿ ಪ್ರೇರೆ ಇಲ್ಲ
while everybody commit themselves to God, Manjuna will pray and conclude. ಎಲ್ಲರೂ ದೇವರ ಪಾದದಲ್ಲಿ ಅರ್ಪಿಸಿ ತಗ್ಗಿಸಿ ದೇವರ ಮಗನಾಗಿ ಮಾರ್ಪಡಿಸಲು ಪ್ರಾರ್ಥಿಸುತ್ತಿರುವ ಸಮಯದಲ್ಲಿ ಸಹೋದರ ಮಂಜುನಾಥ್ ಅವರು ಪ್ರಾರ್ಥಿಸಿ ಆರಾಧನೆಯನ್ನು ಮುಕ್ತಾಯಗೊಳಿಸಿದರು. Praise the Lord. Hallelujah. Praise the Lord. Amen. The love of the Father, the grace of the Lord Jesus Christ, and the communion of the Holy Ghost be with us and ever. Amen. Let us lift our hands and give thanks to God. Hallelujah. Friday we have fasting prayer in the church starting at 10:30. ಶುಕ್ರವಾರ ಸಭೆಯಲ್ಲಿ ಉಪವಾಸ ಕೂಟ 10:30 ಸಮಯದಲ್ಲಿ ಪ್ರಾರಂಭವಾಗುತ್ತದೆ. ದಯವಿಟ್ಟು ಎಲ್ಲರೂ ಊಟದಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ದೇವರು ಧಾರಾಳವಾಗಿ ಆಶೀರ್ವದಿಸುತ್ತಾರೆ.